ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಮಾತನಾಡೋದೇ ಸಾಧನೆ ಆಗಬಾರದು, ಸಾಧನೆ ಮಾತನಾಡಬೇಕು. ಇವತ್ತು ನಿಮ್ಮ ಸುಮನ್ ಟಿವಿಯಲ್ಲಿ ಸಾಧನೆ ಮಾತನಾಡು. ಆ ಸಾಧನೆಯ ಹೆಸರು ಶಿವಪ್ರಕಾಶ್ ದೇವರಾಜ್ IPS. ಈಗ ಪ್ರೆಸೆಂಟ್ ಆಗಿ ಕರ್ನಾಟಕ ಲೋಕಾಯುಕ್ತ ಹೇಗಿದೆ ಸರ್? ಚೆನ್ನಾಗಿದೆಯಾ? ಅಂದರೆ ಪವರ್ಫುಲ್ ಆಗೇ ಇದೆಯಾ? ಈ ಹಿಂದೆ ಯಾವ ರೀತಿಯಾಗಿತ್ತೋ ಅದೇ ರೀತಿಯಾಗಿದೆಯಾ? ನಿಜವಾಗ್ಲೂ ಲೋಕಾಯುಕ್ತ ಒಂದು ಇದೆ, ಇದು ಈ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, ಜನರು ಪರವಾಗಿದೆ ಅನ್ನೋದನ್ನ ಯಾರು ಸರ್ ಅವರು ಅರಿವು ಮೂಡಿಸ್ಬೇಕಿದ್ದು? ಲಂಚ ಯಾರು ಪಡೆದುಕೊಳ್ತಾರಲ್ವಾ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ. ಲಂಚ ಕೊಡೋರ ಬಗ್ಗೆ 100 ರೂಪಾಯಿ ಕೊಟ್ಬಿಟ್ರೆ ನನ್ನ ಕೆಲಸ ಆಗ್ಬಿಡುತ್ತೆ. ಆ 100 ರೂಪಾಯಿ ಕೇಳ್ದ ಅಂತ ಹೇಳ್ಬಿಟ್ಟು ನಾನು ಕಂಪ್ಲೇಂಟ್ ಕೊಟ್ಟರೆ ನನ್ನ ಕೆಲಸ ಆಗುತ್ತಾ? ನಮಸ್ಕಾರ, ನೀವು ನೋಡ್ತಾ ಇದ್ರ ಸುಮನ್ ಟಿವಿ ಕನ್ನಡ ರಾ ಟಾಕ್ಸ್ ವಿತ್ ಮಹೇಶ್. ವೀಕ್ಷಕರೇ, ಒಂದು ಮಾತಿದೆ, ಮಾತನಾಡೋದೇ ಸಾಧನೆ ಆಗಬಾರದು, ಸಾಧನೆ ಮಾತನಾಡಬೇಕು. ಇವತ್ತು ನಿಮ್ಮ ಸುಮನ್ ಟಿವಿಯಲ್ಲಿ ಸಾಧನೆ ಮಾತನಾಡುತ್ತೆ. ಆ ಸಾಧನೆಯ ಹೆಸರು ಶಿವಪ್ರಕಾಶ್ ದೇವರಾಜ್ IPS. ಎಸ್ ವೀಕ್ಷಕರೇ, ಇವತ್ತು ನಮ್ಮ ಜೊತೆಯಲ್ಲಿ ಕರ್ನಾಟಕ ಲೋಕಾಯುಕ್ತ SP ಆಗಿರುವಂಥ ಶಿವಪ್ರಕಾಶ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಸಾಮಾನ್ಯವಾಗಿ ಲೋಕಾಯುಕ್ತ ಅಂತ ಹೇಳಿದ್ರೆ ನಮಗೆ ತಟ್ಟಂತ ನೆನಪಾಗೋದು ಬ್ರೇಕಿಂಗ್ ನ್ಯೂಸ್, ಲೋಕಾಯುಕ್ತ ದಾಳಿ, ಆ ಕಡೆ ದಾಳಿ ಮಾಡಿದೆ, ಇಷ್ಟು ಕಡೆ ದಾಳಿ ಮಾಡಿದೆ, ಇಷ್ಟು ನಗದಿ ಪತ್ತೆಯಾಗಿದೆ ಅಂತ ಹೇಳ್ತಾ ಇರ್ತಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಲೋಕಾಯುಕ್ತ ಯಾವ ಸ್ಥಿತಿಯಲ್ಲಿದೆ? ಲೋಕಾಯುಕ್ತ ಅಂದ್ರೆ ಏನು? ಯಾವ ರೀತಿಯಾಗಿ ರೈಡ್ ಮಾಡ್ತಾರೆ? ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿಯಾಗಿ ಹೋಮ್ವರ್ಕ್ ಅನ್ನ ಮಾಡ್ಕೋತಾರೆ, ಯಾವ ರೀತಿ ಪ್ಲಾನ್ ಮಾಡ್ಕೋತಾರೆ, ಮತ್ತೆ ಜನರಿಗೆ ಲೋಕಾಯುಕ್ತ ಏನು ಹೇಳಬೇಕಾಗಿದೆ, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ಸ್ವತಃ ಲೋಕಾಯುಕ್ತ SP ಆಗಿರುವಂತಹ ಶಿವಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನನ್ನ ಮೊದಲ ಪ್ರಶ್ನೆ ಇರುವಂಥದ್ದು ಏನು ಅಂತ ಹೇಳಿದ್ರೆ, ನೀವು ಕನ್ನಡ ತುಂಬಾ ಅದ್ಭುತವಾಗಿ ಮಾತಾಡ್ತೀರಿ, ಹೇಗೆ ಸಾಧ್ಯ ಆಯ್ತು? ನನಗೆ ಈಗ ನಾನು 14 ಬ್ಯಾಚ್ ಕರ್ನಾಟಕ ಕ್ಯಾಡರ್ ಇದ್ದೀನಿ. ಸೊ 10 ವರ್ಷ ಆಗಿದೆ ನನಗೆ. ಆ್ಯಂಡ್ ನಮಗೆ ಆ್ಯಕ್ಚುಲಿ ಕರ್ನಾಟಕ ಅಂದರೆ SP ಲೆವೆಲ್ ಪ್ರಮೋಷನ್ ಆಗಬೇಕು ಅಂದರೆ ನಮ್ಮ 3rd ಲ್ಯಾಂಗ್ವೇಜ್ ಕನ್ನಡ 10th ಕ್ಲಾಸ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕಾಗ್ತದೆ. ಸೊ ಅದಕ್ಕಿಂತ ಜಾಸ್ತಿ ನಮಗೆ ಒಂದ್ಸಲ ASP SP ಆದಮೇಲೆ ಸೊ ನಮಗೆ ಅದು ಅಭ್ಯಾಸ ಆಗಿಬಿಡ್ತದೆ. ಜನರ ಇಂಟ್ರಾಕ್ಷನ್, ನಮ್ಮ ಫೈಲ್ಸ್ ಎಲ್ಲ ಕನ್ನಡದಲ್ಲೇ ಇರ್ತವೆ. ಓಕೆ. ಸೊ ಕನ್ನಡ ಓದೋದು ಬರೆಯೋದು ಅಂದರೆ ನನಗೆ ಸ್ವಲ್ಪ ಈಸಿ ಆಗಿದೆ, ಯಾಕಂದ್ರೆ ತೆಲುಗು ಮತ್ತು ಕನ್ನಡ ಸ್ಕ್ರಿಪ್ಟ್ ಈಸಿ ಆಗಿರೋದ್ರಿಂದ ಬರೆಯೋದು, ಟೈಪ್ ಮಾಡೋದು ಎಲ್ಲ ಬರುತ್ತೆ. ಈಗ ಕನ್ನಡ ಕಂಪ್ಲೀಟ್ ಆಗಿ ನಮಗೆ ಬರುತ್ತೆ. ನಾನು ಆವಾಗ ಹೇಳ್ತಾ ಇರ್ತೀನಿ, ಇನ್ಫ್ಯಾಕ್ಟ್ ಕೆಲವು ಕನ್ನಡಿಗರಿಗಿಂತ ನಮ್ಮ ಕನ್ನಡ ಚೆನ್ನಾಗಿರುತ್ತೆ ನಾವು ಹೇಳ್ತಾ ಇರ್ತೀವಿ. ಮತ್ತೆ ನಾನು ನಿಮ್ಮ ವಿಡಿಯೋಸ್ ಅನ್ನು ನೋಡುವ ಸಂದರ್ಭದಲ್ಲಿ ತೆಲುಗಲ್ಲಿ ಒಂದಿಷ್ಟು ವಿಡಿಯೋಸ್ ಮಾಡಿದ್ದೀರಿ ನೀವು. ಅಂದ್ರೆ ನೀವು ಇಂಟರ್ವ್ಯೂಸ್ ಅಲ್ಲಿ ಕೂಡ ಅಲ್ಲಿ ತೆಲುಗಿಗಿಂತ ಕನ್ನಡ ತುಂಬಾ ಚೆನ್ನಾಗಿ ಬಳಕೆ ಮಾಡ್ತಿದ್ರಿ ನೀವು. ಹೌದು. ಆಕ್ಚುಲಿ ಏನಾಗಿದೆ ಅಂದ್ರೆ ತೆಲುಗು ಯಾವಾಗ್ಲೂ ನಾನೊಂದು ಪಬ್ಲಿಕ್ ಸ್ಪೀಚ್ ಯಾವಾಗ್ಲೂ ಕೊಟ್ಟಿಲ್ಲ, ಭಾಷಣ ಕೊಟ್ಟಿಲ್ಲ. ಕನ್ನಡ ಬಂದ್ರಿಂದ ನಮ್ಗೆ ಬೀಟ್ ಸಿಸ್ಟಮ್ ಅಂತ ಶುರು ಮಾಡಿದ್ರು. ಸೊ ಗ್ರಾಮಗಳಿಗೆ ಹೋಗಿ ನಾನು ASP ಇದ್ದಾಗ, SP ಮಾಡಿದ್ದಾಗ, ಸೊ ಆವಾಗ ಗ್ರಾಮಗಳಿಗೆ ಹೋಗಿ ಜನರ ಜೊತೆ ಮಾತಾಡಿ ಭಾಷಣಗಳು ಕೊಡು. ಅದು ತುಂಬಾ ಸುಲಭವಾಗಿ ಮಾತಾಡಬೇಕು, ನಾವು ಕಾಂಪ್ಲಿಕೇಟ್ ಮಾಡಿ ಜಾಸ್ತಿ ಇಂಗ್ಲಿಷ್ ಮಾತಾಡಿದ್ರು ಪಾಪ ಅರ್ಥ ಆಗಲ್ಲ. ಸೊ ಅದಕ್ಕೆ ನಮ್ಗೆ ಅದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಸೊ ನನಗೆ ಪಬ್ಲಿಕ್ ಸ್ಪೀಕಿಂಗ್ ಕನ್ನಡದಲ್ಲೇ ಚೆನ್ನಾಗಿ ಬರುತ್ತೆ, ಭಾಷಣ ಕೊಡ್ಬೇಕಂದ್ರೆ ಕನ್ನಡದಲ್ಲೇ ಚೆನ್ನಾಗಿದೆ, ತೆಲುಗಿಗಿಂತ ಕನ್ನಡನೇ ಬರುತ್ತೆ. ಈಗ ಮಾತುಗಳಲ್ಲಿ ಕೂಡ ಆಕ್ಚುಲಿ ನಾನು ತೆಲುಗು ಮಾತಾಡುವಾಗ ಕೂಡ ಕನ್ನಡ ಪದಗಳೇ ಬರ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ಕನ್ನಡಿಗರಾಗಿದ್ದೀರಾ ಈಗ ಅಂತ ಹೇಳ್ಬೋದು. 10 ವರ್ಷ ನನ್ನ ಕ್ಯಾಡರ್ ಯಾವಾಗ ಕನ್ನಡ ಆವಾಗಲೇ ಕನ್ನಡ. ಓಕೆ ಸರ್, ಈಗ ನೋಡಿ 5 ತಿಂಗಳ ಹಿಂದೆ ನೀವು ಟ್ರಾಫಿಕ್ ಪೊಲೀಸಿಂಗ್ ಅಲ್ಲಿ ಇದ್ರಿ, ಈಗ ಲೋಕಾಯುಕ್ತ ಏನು ಅನಿಸ್ತಾ ಇದೆ? ಖುಷಿ ಇದೆಯಾ? ಚೆನ್ನಾಗಿದೆ, ತುಂಬ ಒಳ್ಳೆ ಇನ್ಸ್ಟಿಟ್ಯೂಷನ್, ತುಂಬ ಒಳ್ಳೆ ನನಗೆ ಅವಕಾಶ ಸಿಕ್ಕಿದೆ ಕೆಲಸ ಮಾಡಲಿಕ್ಕೆ. ಸೊ ಮೋಸ್ಟ್ಲಿ ಈಗ ಅದು ಏನು ಕೆಲಸ ನನ್ನ ಮೇಲೆ ಏನು ಜವಾಬ್ದಾರಿ ಇದೆ ಅದು ಕರೆಕ್ಟಾಗಿ ಮಾಡ್ತೀನಿ ಅಂತ ಅನ್ಕೊಳ್ತಾ ಇದ್ದೀನಿ. ಇನ್ನೊಂದು ಸರ್, ಈಗ ನೋಡಿ ಲೋಕಾಯುಕ್ತ SP ಅಂತ ಹೇಳಿದ್ರು, ನಾನು ಆಗಲೇ ಒಂದು ಇಂಟ್ರೊಡಕ್ಷನಲ್ಲಿ ಹೇಳ್ತಾ ಇದ್ದೆ, ಜನರಿಗೆ ಲೋಕಾಯುಕ್ತ ಅಂತ ಹೇಳೋದಂದರೆ ಆ ಲೋಕಾಯುಕ್ತ ದಾಳಿ, ರೇಡ್ ಮಾಡಿದೆ, ಅಧಿಕಾರಿಗಳಿಗೆ ಚಳಿ ಬಿಡಿಸಿದೆ. ಹಾಗಾದರೆ ಲೋಕಾಯುಕ್ತ ಏನು ಸರ್? ಸೊ ಕರ್ನಾಟಕ ಲೋಕಾಯುಕ್ತ ಅನ್ನೋದು ಬೇಸಿಕಲಿ ಒಂದು ಇನ್ಸ್ಟಿಟ್ಯೂಷನ್. ಅದು ಲೋಕಾಯುಕ್ತ ಅನ್ನೋರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಸರ್ ಅವರು ಹೆಡ್ ಮಾಡ್ತಾರೆ. ಸೊ ಬೇಸಿಕಲಿ ಬ್ರಾಡ್ ಆಗಿ ಹೇಳ್ಬೇಕಂದ್ರೆ 2 ಡಿವಿಷನ್ಸ್ ಇರ್ತವೆ. ಒಂದು ಜುಡಿಷಿಯಲ್ ವಿಂಗ್ ಅಂತೀವಿ, ಒಂದು ಪೊಲೀಸ್ ವಿಂಗ್. ಸೊ ನೀವು ಮುಂಚೆ
ACB ಅಂತ ಕೇಳಿರ್ಬೋದು. ಸೊ ಬೇಸಿಕಲಿ ACB ಈಗ ಇದಾಗಿ 2022 ಆರ್ಡರ್ ಪ್ರಕಾರ, ಹೈಕೋರ್ಟ್ ಆರ್ಡರ್ ಪ್ರಕಾರ ಮತ್ತೆ ಪೊಲೀಸ್ ವಿಂಗ್ ಮತ್ತೆ ಲೋಕಾಯುಕ್ತಕ್ಕೆ ಬಂತು. ಸೊ ಜುಡಿಷಿಯಲ್ ವಿಂಗ್ ಏನಂದ್ರೆ ಲೋಕಾಯುಕ್ತ ಸರ್ ಮತ್ತೆ ಉಪಲೋಕಾಯುಕ್ತ ಸರ್ಸ್ ಇರ್ತಾರೆ, ಸಾಹೇಬ್ರು ಇರ್ತಾರೆ, ಮತ್ತೆ ಅವ್ರ ಜೊತೆ AREs ಅಂತ ಇರ್ತಾರೆ, ಜಡ್ಜಸ್. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಾಲ್ ಅಡ್ಮಿನಿಸ್ಟ್ರೇಷನ್, ಅಂದ್ರೆ ಒಂದು ಸರ್ಕಾರಿ ಕಚೇರಿಯಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಏನಾದ್ರೂ ಆಗ್ತಾರೆ ಆ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಅವರು ಡೀಲ್ ಮಾಡ್ತಾರೆ. ನಮ್ದೇನಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ಮತ್ತೆ ಅಮೆಂಡೆಡ್ ಇನ್ 2018. ಸೊ ಈ ಒಂದು ಕಾನೂನು ನಾವು ಪಾಲನೆ ಮಾಡ್ತೀವಿ. ಮತ್ತೆ ಬೇರೆ ವಿಷಯಗಳಲ್ಲಿ ಲೋಕಾಯುಕ್ತ ಸಾಹೇಬ್ರ ಡೈರೆಕ್ಷನ್ ಇಂದ ನಾವು ಅವರಿಗೆ ಅಸಿಸ್ಟ್ ಮಾಡ್ತೀವಿ. ಸೊ ಇದು ಬ್ರಾಡ್ ಆಗಿ ನಮ್ಮ ಕೆಲಸ. ಸೊ ಈ ಭ್ರಷ್ಟಾಚಾರ PC ಆಕ್ಟ್, ಭ್ರಷ್ಟಾಚಾರ ಕಾಯ್ದೆ ಏನಿದೆ, ನಿರೋಧಕ ಕಾಯ್ದೆ ಏನಿದೆ, ಇದರಲ್ಲಿ ಬೇಸಿಕಲಿ 3 ಟೈಪ್ಸ್ ಆಫ್ ಕೇಸಸ್ ನಾವು ಡೀಲ್ ಮಾಡ್ತೀವಿ. ಒಂದು ನಾವು ಬ್ರೈಬ್ ಅಂತೀವಿ, ಸೆಕ್ಷನ್ 7 ಅಂತೀವಿ, ಬ್ರೈಬ್. ಸೊ ಅದು ಬೇಸಿಕಲಿ ಟ್ರ್ಯಾಪ್ ಅಂತ ನೀವು ಕೇಳ್ತಾರೆ. ಸೊ ಬೇಸಿಕಲಿ ರೆಡ್ ಹ್ಯಾಂಡೆಡ್ ಆಗಿ ಯಾರಾದ್ರೂ ದುಡ್ಡು ಕೇಳ್ತಾ ಇದ್ರೆ ಯಾರ ಕಡೆಯಿಂದ, ಸೊ ನಾವು ಅದು ಟ್ರ್ಯಾಪ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಅದೊಂದು ಟೈಪ್ ಸೆಕ್ಷನ್ 7 ಅಂತೀವಿ. ನೆಕ್ಸ್ಟ್ ನಾವು 13(1A ಅಂತೀವಿ. 13(1A ಅಂದ್ರೆ ಕ್ರಿಮಿನಲ್ ಮಿಸ್ಕಾಂಡಕ್ಟ್ ಅಂತ. ಸೊ ಸ್ಕ್ಯಾಮ್ಸ್ ಅಂತೀವಿ ಹೇಳ್ತಾರಲ್ಲ, ಅದು ಜನರಲ್ ಟರ್ಮ್ಸ್ ಅಲ್ಲಿ ನಾವು ಸ್ಕ್ಯಾಮ್ಸ್ ಅಂತ ಹೇಳಿ, ಕ್ರಿಮಿನಲ್ ಮಿಸ್ಕಾಂಡಕ್ಟ್. 13(1B ಅಂದ್ರೆ ಏನಂದ್ರೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್, ಅಕ್ರಮ ಆಸ್ತಿಗಳು. ಸೊ ಈ 3 ಟೈಪ್ಸ್ ಆಫ್ ಏನಂತಾರೆ ವೈಲೇಷನ್ಸ್ ನಾವು ಈ ಆಕ್ಟ್ ಒಳಗಡೆ, ಕಾಯ್ದೆ ಒಳಗಡೆ ಮಾಡ್ತೀವಿ. ಸೊ ಈ ಪ್ರಕ್ರಿಯೆಯಲ್ಲಿ ಅಂದ್ರೆ ಕ್ರಿಮಿನಲ್ ಮಿಸ್ಕಾಂಡಕ್ಟ್ ಇರ್ಬೋದು, ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಇರ್ಬೋದು, ಅಥವಾ ಲೋಕಾಯುಕ್ತ ಸರ್ ಅವರ ಕೇಸ್ಗಳಲ್ಲಿ ವಾರೆಂಟ್ಸ್ ಏನಾದರೂ ಸರ್ಚ್ ಮಾಡಬೇಕಾಗ್ತದೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವು ಐದರ್ ಕೋರ್ಟಿಂದ ಅಥವಾ ಲೋಕಾಯುಕ್ತ ಸಾಹೇಬರಿಂದ ವಾರೆಂಟ್ಸ್ ತಗೊಂಡು ನಾವು ಸರ್ಚ್ ಇದು ಮಾಡ್ತೀವಿ. ಸೊ ಇನ್ ಜನರಲ್ ನಾವು ಸರ್ಚ್ ಮಾಡುವಾಗ ನಮ್ಮ ವಾರೆಂಟಿಂದ ಸರ್ಚ್ ಮಾಡ್ತೀವಿ. ಈ ಕೇಸಲ್ಲಿ ವಾರೆಂಟ್ ತಗೊಂಡು ಸರ್ಚ್ ಮಾಡ್ತೀವಿ. ಓಕೆ ಸರ್, ನೀವು ಹೇಳ್ತಾ ಇದ್ರಲ್ವ, ಮತ್ತೆ ನನಗೂ ಸಾಮಾನ್ಯವಾಗಿ ಕುತೂಹಲ ಇದೆ, ಜನರಿಗೂ ಕೂಡ ಒಂದು ಕುತೂಹಲ ಇರುತ್ತೆ. ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡ್ತಾರಲ್ವಾ, ಪರ್ಟಿಕ್ಯುಲರ್ ಆಗಿ ಇದೇ ಅಧಿಕಾರಿ ಮೇಲೆ ರೇಡ್ ಮಾಡ್ಲಿಕ್ಕೆ ಏನು ರೀಸನ್ ಇರುತ್ತೆ? ಅವ್ರ ಕಂಪ್ಲೇಂಟ್ ಬಂದಿರುತ್ತಾ? ಯಾವ ರೀತಿ ಆಗಿರುತ್ತೆ ಅದೆಲ್ಲವೂ ಕೂಡ? ಸೊ ಅದಕ್ಕೆ ಈಗ ನಾವು ಅಗೇನ್ ಮತ್ತೆ ಬರೋಣ. ಬ್ರೈಬ್ ನಾವು ಟ್ರ್ಯಾಪ್ ಅಂತ, ಅದಕ್ಕೆ ಕಂಪಲ್ಸರಿ ಕಂಪ್ಲೇಂಟ್ ಬರುತ್ತೆ ನಮಗೆ. ಅಂದ್ರೆ ಯಾರೋ ಕಂಪ್ಲೇಂಟ್ ಗವರ್ನಮೆಂಟ್ ಕಚೇರಿಗೆ ಹೋಗ್ತಾರೆ, ಅವ್ರ ಕೆಲಸ ಆಗ್ಬೇಕಂದ್ರೆ ಅಥವಾ ಪೆಂಡಿಂಗ್ ಇರೋ ಕೆಲಸ ಮಾಡಿಕೊಡ್ಲಿಕ್ಕೆ ಅವರು ದುಡ್ಡು ಕೇಳ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ನಾವು ಇಂಥ ಆಫೀಸರ್ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕ್ರಿಮಿನಲ್ ಮಿಸ್ಕಂಡಕ್ಟ್ ಅಂತೀವಿ. ಅಂದ್ರೆ ಬೇಸಿಕಲಿ ಅದು ನಮ್ಮವರು, ಅಂದ್ರೆ ನಮ್ಮ ಆಫೀಸರ್ಸ್ ಜನರೇಟ್ ಮಾಡ್ಬೋದು, ಅಥವಾ ಕಂಪ್ಲೇಂಟ್, ಅದು ಕೂಡ ಕಂಪ್ಲೇಂಟ್ ಕೊಡ್ತಾರೆ. ಏನಂದ್ರೆ ಯಾವುದೋ ಒಂದು ಕಚೇರಿಯಲ್ಲಿ ಗವರ್ನಮೆಂಟ್, ಗವರ್ನಮೆಂಟ್ ಟ್ರೆಷರಿಗೆ, ಸರ್ಕಾರಕ್ಕೆ ಇಷ್ಟು ನಷ್ಟ ಆಗಿದೆ, ಇಷ್ಟು ಕೋಟಿ ನಷ್ಟ ಆಗಿದೆ ಅನ್ನೋದು, ಅದೇ ಅವರ ಪ್ರೊಸೀಜರ್ಸು ಯಾವುದೋ ಒಂದು ಫಾಲೋ ಮಾಡದೆ ಇಷ್ಟು ನಷ್ಟ ಮಾಡಿದ್ರು ಅಂತ ಐದರ್ ಕಂಪ್ಲೇಂಟ್ ಹೇಳ್ತಾರೆ, ಅಥವಾ ನಮ್ಮ ಆಫೀಸರ್ಸೇ ಹೋಗಿ ರಿಪೋರ್ಟ್ ಜನರೇಟ್ ಮಾಡ್ತಾರೆ, ಅದು ಮೇಲೆ ಮಾಡ್ಬೋದು. ಈ ಡಿಸ್ಪ್ರಪೋರ್ಷನ್ ಅಸೆಟ್ಸ್ ಕೂಡ ಹಾಗೆ, ನಮ್ಗೆ ಯಾವುದೋ ಒಂದು ಮಾಹಿತಿ ಕೊಡ್ತಾರೆ, ಇವ್ರಿಗೆ ಇಷ್ಟು ಆಸ್ತಿಗಳಿವೆ, ಇಷ್ಟು ಇದಿದೆ ಅಂತ, ಅದು ಪ್ರಕಾರ ನಾವು ಕ್ಲಿಯರ್ ಆಗಿ ಎಲ್ಲ ರಿಸರ್ಚ್ ಮಾಡಿ ರಿಪೋರ್ಟ್ ಪ್ರಿಪೇರ್ ಮಾಡ್ತೀವಿ, ಅದ್ರ ಮೇಲೆ ನಾವು ರೈಡ್ ಮಾಡ್ತೀವಿ. ಕರ್ನಾಟಕ ಲೋಕಾಯುಕ್ತ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಒಂದು ಹೆಮ್ಮೆ ಇದೆ, ಒಂದು ರೆಸ್ಪೆಕ್ಟ್ ಇದೆ. ಇದರ ನಡುವೆ ACB ಅಂತ ಕೂಡ ಬಂತು, ಒಂದಿಷ್ಟು ಕಾಂಟ್ರವರ್ಸಿ ಎಲ್ಲವೂ ಕೂಡ ಆಯಿತು. ಈಗ ಪ್ರೆಸೆಂಟ್ ಆಗಿ ಕರ್ನಾಟಕ ಲೋಕಾಯುಕ್ತ ಹೇಗಿದೆ ಸರ್? ಚೆನ್ನಾಗಿದೆಯಾ? ಅಂದರೆ ಪವರ್ಫುಲ್ ಆಗೇ ಇದೆಯಾ? ಈ ಹಿಂದೆ ಯಾವ ರೀತಿಯಾಗಿತ್ತೋ ಅದೇ ರೀತಿಯಾಗಿದೆಯಾ? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಕರ್ನಾಟಕ ಲೋಕಾಯುಕ್ತಗೆ ನೀವು ಹೇಳಿದಂಗೆ ತುಂಬ ಹೆಸರಿದೆ. ಯಾಕೆಂದರೆ ಮುಂಚೆ ಇಂಡಿಪೆಂಡೆನ್ಸ್, ಒಂದು ಇನ್ಸ್ಟಿಟ್ಯೂಷನ್ ಇಂಡಿಪೆಂಡೆನ್ಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು, ಮತ್ತು ಅದೇ ರೀತಿಯಾಗಿ ನಿರ್ಭೀತಿಯಾಗಿ ತುಂಬ ಒಳ್ಳೆ ಕೇಸಸ್ ಮಾಡಿದರು. ಅದೇ ರೀತಿಯಾಗಿ ಈಗೂ ಕೂಡ ಒಳ್ಳೆ ಕೇಸಸನ್ನು ಮಾಡ್ತಾ ಇದ್ದಾರೆ, ಅದೇ ಇಂಡಿಪೆಂಡೆನ್ಸ್. ಸೊ ಬೇಸಿಕಲಿ ಲೋಕಾಯುಕ್ತ ಕೆಳಗಡೆ ಪೊಲೀಸ್ ವಿಂಗ್ ಬಂದಾಗ ಇನ್ನೂ ಜಾಸ್ತಿ ನಮಗೆ ಇಂಡಿಪೆಂಡೆನ್ಸ್ ಇರ್ತದೆ. ACB ಕಂಪೇರ್ ಮಾಡಿದರೆ ಕೆಲಸ ಆಗಲ್ಲ ಅಂತಲ್ಲ, ಬಟ್ ಏನಂದರೆ ಕಂಪೇರ್ ಮಾಡಿದರೆ ನಾವು ಲೋಕಾಯುಕ್ತ ಕೆಳಗಡೆ ಪೊಲೀಸರಿಗೆ ಜಾಸ್ತಿ ಇಂಡಿಪೆಂಡೆನ್ಸ್ ಇರ್ತದೆ. ಸೊ ಆಸ್ ಅನ್ ಇನ್ಸ್ಟಿಟ್ಯೂಷನ್ ತುಂಬ ಒಳ್ಳೆ ಇನ್ಸ್ಟಿಟ್ಯೂಷನ್ ಇದು. ಕೆಲಸ ಮಾಡಲಿಕ್ಕೆ ತುಂಬ ಇದೆ, ತುಂಬ ಸ್ಕೋಪ್ ಇದೆ, ಕೆಲಸ ಮಾಡ್ತೀರಿ, ಅದು ಅಷ್ಟು ಕೆಲಸ ಮಾಡಬೇಕು ಅಂತ ಕೂಡ ನನಗೆ ಆಸೆ ಇದೆ. ಮತ್ತು ನೀವು ಹೇಳ್ತೀರಿ ನೋಡಿ, ಯಾವುದೇ ಒಂದು ಕಚೇರಿಯಲ್ಲಿ ಅಧಿಕಾರಿ ಲಂಚವನ್ನು ಕೇಳಿದರೆ ಆ ವ್ಯಕ್ತಿ ಬಂದು, ಅಂದರೆ ಯಾರ ಹತ್ರ ಲಂಚ ಕೇಳಿದರೆ ಆ ವ್ಯಕ್ತಿ ಬಂದು ಕಂಪ್ಲೇಂಟ್ ಮಾಡಿದರೆ ನಾವು ರೈಡ್ ಮಾಡೋದು ಮತ್ತೊಂದು ಏನೋ ಒಂದು ಆಗುತ್ತೆ. ಆ ರೀತಿಯಾಗಿ ನೋಡೋದಾಗಿದ್ದರೆ ಈಗಾಗಲೇ ಸಾಕಷ್ಟು ಕೇಸ್ಗಳು ಬಂದು ಬೀಳ್ತಾ ಇರಬೇಕಿತ್ತು, ಮತ್ತು ಭ್ರಷ್ಟಾಚಾರಕ್ಕೂ ಒಂದು ಬ್ರೇಕ್ ಆದರೂ ಬಿದ್ದಿರಬೇಕಿತ್ತು. ಈವರೆಗೂ ಯಾಕಾಗಲಿಲ್ಲ ಸರ್? ಕರೆಕ್ಟ್, ನೀವು ಹೇಳ್ತಾ ಇರೋದು 100%. ನಾವು ಅದೇ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಗೆ ಜನರು ನಮಗೆ ಕೇಸಸ್, ಎಸ್ಪೆಷಲಿ ಟ್ರ್ಯಾಪ್ ಕೇಸಸ್ಸಲ್ಲಿ ರಿಪೋರ್ಟ್ ಮಾಡೋದು ಇನ್ನೂ ಜಾಸ್ತಿ ಬೇಕು. ಅದಕ್ಕೆ ನಾವು ಇನ್ನೂ ಪ್ರಯತ್ನ ಮಾಡಬೇಕಂದ್ರೆ ಲೋಕಾಯುಕ್ತ ಅಂದರೆ ಏನು ಅನ್ನೋದು ಜನರಿಗೆ ಗೊತ್ತಾಗಬೇಕು.
ನೀವು ಹೇಳ್ತಾ ಇದ್ರಿ ಲೋಕಾಯುಕ್ತ ಜನರಿಗೆ ರೀಚ್ ಆಗ್ತಾ ಇಲ್ಲ ಅಂತ ಹೇಳಿ. ಬಟ್ ಜನರು ಏನಾಗ್ತಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಲೋಕಾಯುಕ್ತ ಅಂತ ದೊಡ್ಡ ಸದ್ದು ಮಾಡಿದ್ದು ಈ ಹಿಂದೆ ಜನಾರ್ದನ್ ರೆಡ್ಡಿ ಕೇಸ್ ಆಗಿರ್ಬೋದು, ಮತ್ತು ಯಡಿಯೂರಪ್ಪನವರ ಕೇಸ್ ಆಗಿರ್ಬೋದು. ಬಟ್ ಇತ್ತೀಚೆಗೆ ಒಂದು ಪ್ರಭಾವಿಗಳ ಕೇಸ್ ಬಂದಾಗ, ರಾಜಕಾರಣಿಗಳ ಕೇಸ್ ಬಂದಾಗ ಮಾತ್ರ ಲೋಕಾಯುಕ್ತ ಅನ್ನೋ ವರ್ಡ್ ದೊಡ್ಡದಾಗಿ ಕೇಳಿ ಬರ್ತಾ ಇರುತ್ತೆ. ಬಟ್ ನಿಜವಾಗ್ಲೂ ಲೋಕಾಯುಕ್ತ ಒಂದು ಇದೆ, ಇದು ಈ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, ಜನರ ಪರವಾಗಿದೆ ಅನ್ನೋದನ್ನ ಯಾರು ಸರ್ ಅವರು ಅರಿವು ಮೂಡಿಸ್ಬೇಕಿದ್ದು? ಅದು ಸರ್ಕಾರದ ಜವಾಬ್ದಾರಿಯಾಗಿತ್ತಾ ಅಥವಾ ಲೋಕಾಯುಕ್ತದ ಜವಾಬ್ದಾರಿಯಾಗಿರುತ್ತಾ ಅಂತ? ಸರ್ಕಾರ ಜವಾಬ್ದಾರಿಗಿಂತ ಆಕ್ಚುಲಿ ಏನಂದ್ರೆ ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಲೋಕಾಯುಕ್ತರ ಬಗ್ಗೆ ಕಂಪಲ್ಸರಿ ಹೇಳಬೇಕು. ಯಾಕೆಂದ್ರೆ ನಮ್ಗೆ ವಿಜಿಲೆನ್ಸ್ ವೀಕ್ ಅಂತ ಇರ್ತದೆ. ವಿಜಿಲೆನ್ಸ್ ಏನಂದ್ರೆ ಈ ಭ್ರಷ್ಟಾಚಾರದ ಬಗ್ಗೆ ಒಂದು ಅರಿವು ಮೂಡಿಸುವಂತ ಜವಾಬ್ದಾರಿ ಎಲ್ಲರಿಗೂ ಇದೆ. ಸರ್ಕಾರ ಲೋಕಾಯುಕ್ತರಿಗೆಲ್ಲ ಜನರು ಕೂಡ ಇದೆ. ಸೊ ಏನಂದ್ರೆ ಅದು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆದ್ರು ಏನಂದ್ರೆ ಈ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಮೇನ್ ಯಾರು ಇಂಪಾರ್ಟೆಂಟ್ ಪ್ಲೇಯರ್ಸ್ ಇದ್ದಾರೆ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ಈ ಸಿಸ್ಟಮ್ ಅನ್ನು ನಾವು ಮುಂದಕ್ಕೆ ತಗೊಂಡು ಹೋಗ್ತೀವಿ. ಏನ್ ಸಿಸ್ಟಮ್ ಏನಂದ್ರೆ ಜಾಸ್ತಿ ನೀವು ಹೇಳಿದಂಗೆ ಜಾಸ್ತಿ ಇನ್ಸಿಡೆಂಟ್ಸ್ ನಮ್ಗೆ ರಿಪೋರ್ಟ್ ಆದ್ರೆ ಜಾಸ್ತಿ ನಾವು ಆಕ್ಷನ್ ತಗೊಂಡಿದ್ರೆ ಆ ಡಿಟರೆನ್ಸ್ ಅಂದ್ರೆ ಅದು ಪ್ರಿವೆನ್ಷನ್ ನಮಗೆ ಈಸಿ ಆಗತ್ತೆ. ಸೊ ಅದಕ್ಕೆ ಎಲ್ಲಿಂದ ಯಾರು ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕಿಂತ ನಾವು ಅದು ಸ್ಟಾರ್ಟ್ ಆಗಿ ಹೆಂಗೆ ಅದು ಮುಂದುವರಿಸಬೇಕು ಅನ್ನೋದು ಇಂಪಾರ್ಟೆಂಟ್ ನನ್ನ ಪ್ರಕಾರ. ಹೆಂಗೆ ಮುಂದುವರಿಸೋದ್ರ ಜೊತೆಗೆ ನೋಡಿ, ಲೋಕಾಯುಕ್ತ ಸಾಕಷ್ಟು ರೈಡ್ಗಳನ್ನು ಮಾಡಿದೆ ಸರ್, ಸಾಕಷ್ಟು ಹಣವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದೆ. ನಾವು ಕೂಡ ಒಂದು ರೀತಿ ಶಾಕಿಂಗ್ ರೀತಿ, ಯಾಕಂದರೆ ಕಂತೆ ನೋಟ್ ಕೂಡ ಸಿಕ್ಕಿರೋ ಚಾನ್ಸಸ್ ತುಂಬ ಇದೆ. ಬಟ್ ಜನರು ಏನು ಮಾಡ್ತಾರೆ ಅಂದರೆ, ಕಂತೆ ನೋಟ್ ಸಿಕ್ತಲ್ವಾ, ಅವನ ವಿರುದ್ಧ ಅಷ್ಟೆಲ್ಲ ಎವಿಡೆನ್ಸ್ ಇತ್ತಲ್ವಾ, ಹಾಗಾದ್ರೆ ಅವ್ನಿಗೆ ಶಿಕ್ಷೆ ಆಗಲಿಲ್ಲ ಅಂದರೆ ಲೋಕಾಯುಕ್ತ ರೇಡ್ ಬಗ್ಗೆ ಸದ್ದಾಗ್ತಾ ಇದೆ, ಈ ಶಿಕ್ಷೆ ಬಗ್ಗೆ ಸದ್ದಾಗ್ತಾ ಇಲ್ಲ. ಈ ಶಿಕ್ಷೆ ಪ್ರೋಸೆಸ್ ಎಲ್ಲಿ ಕಡಿಮೆ ಆಗ್ತಾ ಇದೆ ಅಥವಾ ಪ್ರಾಬ್ಲಮ್ ಇರೋದು ಇಲ್ಲ ಅಂತಂದರೆ ಸಾಕ್ಷ್ಯನ ಸಂಗ್ರಹ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಗ್ತಿದೆಯಾ ಅಥವಾ ಅವ್ರಿಗೆ ಶಿಕ್ಷೆ ಆಗೋದ್ರಲ್ಲಿ ಡಿಲೇ ಆಗ್ತಾ ಇದೆಯಾ ಏನು ಅಂತ? ಇದ್ರ ನೀವು ಹೇಳಿದ್ದು ಏನಂದ್ರೆ ಕನ್ವಿಕ್ಷನ್ ರೇಟ್. ಸೊ ಬೇಸಿಕಲಿ ನಮ್ಮ ಇದರಲ್ಲಿ ಆಕ್ಚುಲಿ ಕನ್ವಿಕ್ಷನ್ ರೇಟ್ ಹೇಳಬೇಕಂದ್ರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ. ನೀವು ಹೇಳಿದ್ದು ಕರೆಕ್ಟ್. ಹೌದು, ಇದು ಬೇರೆ ಬೇರೆ ರೀಸನ್ಸ್ ಇರ್ಬೋದು. ಒಂದೇನಂದ್ರೆ ಲಾಂಗ್ ಜುಡಿಷಿಯಲ್ ಪ್ರಾಸೆಸ್, ತುಂಬಾ ಕೋರ್ಟ್ ಪ್ರಾಸೆಸ್ ತುಂಬಾ ವರ್ಷ ಆಗಿರ್ಬೋದು. ನೀವು ಹೇಳ್ತಾ ಇರೋದು ದೊಡ್ಡ ಕೇಸ್ಗಳಲ್ಲಿ ಕೆಲವು ಸಲ ಶಿಕ್ಷೆ ಆಗತ್ತೆ, ಬಟ್ ಜನರಿಗೆ ಗೊತ್ತಾಗಲ್ಲ. ಅದು ಕೂಡ ಸ್ವಲ್ಪ ನಾವು ಜನರೊಂದಿಗೆ ಹೋಗಿ ಈ ತರ ಶಿಕ್ಷೆ ಆಗಿತ್ತು, ಈ ತರ ಕೇಸ್ ಆಗಿತ್ತು, ಈ ತರ ಇಷ್ಟು ಸ್ಕ್ಯಾಮ್ ಆಗಿತ್ತು, ಇದರಲ್ಲಿ ಇವ್ರಿಗೆ ಶಿಕ್ಷೆ ಆಗಿತ್ತು ಅನ್ನೋದು ಕೂಡ ನಾವು ಎಲ್ಲ ತಗೊಂಡು ಹೋಗುವಂತ ಜವಾಬ್ದಾರಿ ನಮಗಿದೆ. ಅಟ್ ದ ಸೇಮ್ ಟೈಮ್ ಏನಂದ್ರೆ ಕನ್ವಿಕ್ಷನ್ ಆಗಬೇಕು ಅನ್ನೋ ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡುವಂಥ ಜವಾಬ್ದಾರಿ ಕೂಡ ತುಂಬ ಇದೆ ನಮಗೆ. ಸೊ ಅದು ಇನ್ವೆಸ್ಟಿಗೇಷನಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್, ಒಂದು ಪ್ರೊಫೆಷನಲ್ ಇನ್ವೆಸ್ಟಿಗೇಷನ್, ನೀವು ಹೇಳಿದಂಗೆ ಎವಿಡೆನ್ಸ್ ಕಲೆಕ್ಟ್ ಆಗಿ ಮಾಡಿ ಆಮೇಲೆ ತುಂಬ ಫಾಲೋ ಅಪ್ ಮಾಡಿ. ಸೊ ಇದೆಲ್ಲ ಪ್ರಾಸೆಸ್ಸು ನೀವು ಹೇಳ್ತಾ ಇರೋ ಏನು ಪ್ರಾಬ್ಲಮ್ ಏನಿದೆ ಅದು ಒಂದು ಲೋಕಾಯುಕ್ತ ಸಂಬಂಧಪಟ್ಟದಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪ್ರತಿ ಇದರಲ್ಲಿ ಕೂಡ ಏನು ಒಂದ್ಸಲ ಚಾರ್ಜ್ ಶೀಟ್ ನಾವು ಸಬ್ಮಿಟ್ ಮಾಡಿದ ನಂತರ, ಪ್ರೊಡ್ಯೂಸ್ ಮಾಡಿದ ನಂತರ ಏನು ಪ್ರಾಸೆಸ್ ಆಗುತ್ತೆ ಜುಡಿಷಿಯರಿಯಲ್ಲಿ ಕನ್ವಿಕ್ಷನ್ ಆಗುವವರೆಗೆ, ಇದು ತುಂಬ ಕಾಂಪ್ಲಿಕೇಟೆಡ್ ಪ್ರಾಸೆಸ್. ಅಂದರೆ ತುಂಬ ಲೆಂತಿ ಪ್ರಾಸೆಸ್ ಇರುತ್ತದೆ. ಅದು ನಾವು ಕಂಟಿನ್ಯೂಸ್ ಫಾಲೋ ಮಾಡಬೇಕು. ಪ್ರಾಸಿಕ್ಯೂಟರ್ಸು ಅವರದ್ದು ಟೀಮ್ ಚೆನ್ನಾಗಿರಬೇಕು. ಎಲ್ಲ ಸೇರುತ್ತೆ, ನಮಗೆ ಕಂಪಲ್ಸರಿ ರಿಸಲ್ಟ್ಸ್ ಬರುತ್ತೆ. ಏನಾಗಿದೆ ಅಂತ ಹೇಳಿದ್ರೆ, ಕಳ್ಳನನ್ನ ಹಿಡಿಯೋದು ಎಷ್ಟು ಕಷ್ಟ ಅನ್ನೋದಕ್ಕಿಂತ ಆತ ಕಳ್ಳ ಅಂತ ಪ್ರೂವ್ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ ಈಗ ಅಂತ ಈಸಿಯಾಗಿ ಹೇಳ್ಬೋದಾದ್ರೆ ಇದಾಗ್ಬಿಟ್ಟಿದೆ. ಮತ್ತು ಇನ್ನೊಂದು ಜನರಲ್ಲಿರುವಂಥ, ಅಂದರೆ ಸಾಮಾನ್ಯವಾಗಿ ಜನರು ಮಾತನಾಡ್ಕೊಳ್ಳೋದನ್ನು ನಾನು ಹೇಳ್ತಾ ಇರ್ತೀನಿ ಅಂತ ನೋಡಿ. ಲೋಕಾಯುಕ್ತ ಅಂತ ಏನಾಗುತ್ತೆ ಅಂದರೆ ಅಧಿಕಾರಿಗಳು ಸಿಕ್ಕಿದ್ರೆ ಅವ್ರನ್ನ ರೇಡ್ ಮಾಡ್ತಾರೆ, ಅರೆಸ್ಟ್ ಮಾಡಿಬಿಡ್ತಾರೆ. ರಾಜಕಾರಣಿಗಳ ವಿಚಾರಕ್ಕೆ ಬಂದಿದ ತಕ್ಷಣ ಅವ್ರ ವಿರುದ್ಧ ಕಂಪ್ಲೇಂಟ್ ಬಂದರು ಹಿಂದೆ ಮುಂದೆ ನೋಡ್ತಾರೆ. ಅಂದರೆ ಏನು ಪ್ರೆಷರ್ ಇರುತ್ತಾ ಹೇಗೆ ಸರ್? ಪ್ರೆಷರ್ ಏನಿರಲ್ಲ. ಯಾವ ರೀತಿ ಡೀಲ್ ಮಾಡಿದಂಗೆ? ಇಲ್ಲ, ಈ ಡೀಲ್ ಏನಿಲ್ಲ, ಇದನ್ನ ಎಕ್ಸ್ಟ್ರಾ ಎಫರ್ಟ್ ಅಂತ ಏನು ಇರೋದಿಲ್ಲ. ಅಲ್ಲ, ಈಗ ನಮಗೆ ಎನಿ ಕೇಸ್ ನಾವು ಪ್ರೊಫೆಷನಲ್ ಆಗಿ ನಾವು ನೋಡ್ತಾ ಇರುವಂಥ ಆರೋಪಿ ಯಾರು ಬ್ಯಾಕ್ಗ್ರೌಂಡ್ಗಿಂತ ನಮ್ಗೆ ಆ್ಯಕ್ಚುಲಿ ಆ ಕ್ರೈಮ್ ಏನು ಅನ್ನೋದು ನಮ್ಗೆ ಇಂಪಾರ್ಟೆಂಟ್. ಸೊ ನೀವು ಹೇಳಿದಂಗೆ ಬಟ್ ಹಿಂದೆ ಐ ಥಿಂಕ್ ಲೋಕಾಯುಕ್ತದಲ್ಲಿ ತುಂಬ ಪೊಲಿಟಿಷಿಯನ್ಸ್, ನಾಟ್ ಓನ್ಲಿ ಪೊಲಿಟಿಷಿಯನ್ಸ್, ಬಹಳಷ್ಟು ಜನರ ಮೇಲೆ ಕೇಸಸ್ ದಾಖಲೆ ಮಾಡಿದಂಥದ್ದು ಮತ್ತು ತುಂಬ ಕೇಸಸ್ ದಾಖಲೆ ಆಗಿದೆ. ಸೊ ನನ್ನನ್ನು ಕೇಳಿದರೆ ಆ ರೀತಿ ಏನು ಇದಿಲ್ಲ, ದೇರ್ ಇಸ್ ನೋ ಡಿಫ್ರೆನ್ಸ್ ಇಲ್ಲ. ಸೊ ನಾವು ಅಕ್ಯೂಸ್ಡ್ ಬ್ಯಾಕ್ಗ್ರೌಂಡ್ಗಿಂತ ನಮಗೆ ಕ್ರೈಮ್ ಏನಾಗಿದೆ, ಕ್ರಿಮಿನಾಲಿಟಿ ಇದೆಯಾ, ಅದಕ್ಕೆ ಹೇಗೆ ನಾವು ಇನ್ವೆಸ್ಟಿಗೇಷನ್ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಹೇಗೆ ನಾವು ಅದನ್ನು ಸಬ್ಮಿಟ್ ಮಾಡ್ಬೋದು, ಚಾರ್ಜ್ ಶೀಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೇ ನಮಗೆ
ಜಾಸ್ತಿ ಫೋಕಸ್ ಇರುತ್ತೆ. ಸೊ ನಿಮ್ಗೆ ಪ್ರೆಷರ್ ಆ ಥರ ಏನಿಲ್ಲ. ಈಗ ನಾವು ಭ್ರಷ್ಟಾಚಾರದ ಬಗ್ಗೆನೇ ಮಾತನಾಡ್ತಾ ಇದ್ವಿ. ಭ್ರಷ್ಟಾಚಾರದ ಬಗ್ಗೆ ಮೇ ಬಿ ನಾನು ಸಣ್ಣ ವಯಸ್ಸಿಂದ ಕೂಡ ಓದ್ಕೊಂಡು ಬಂದಿದ್ದೀನಿ, ನೀವು ಕೂಡ ಅದನ್ನೇ ಮಾಡಿರ್ತೀರಿ, ಅಂದರೆ ಮುಂದೆ ಕೂಡ ಅದ್ರ ಬಗ್ಗೆನೇ ಮಾತನಾಡ್ತಾ ಇರ್ತೀವಿ. ಇಲ್ಲಿ ಒಂದು ಮಾತಿದೆ ಸರ್, ಅದನ್ನು ನಿಮ್ಗೆ ಆಗಲೇ ಹೇಳ್ತಾ ಇದ್ದೆ, ಅಂದರೆ ಲಂಚ ಕೇಳೋದು ತಪ್ಪು, ಕೊಡೋದು ತಪ್ಪು ಅಂತ ಹೇಳಿ. ಲೋಕಾಯುಕ್ತ ಲಂಚ ಯಾರು ಪಡೆದುಕೊಳ್ತಾರಲ್ವಾ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ. ಲಂಚ ಕೊಡೋರ ಬಗ್ಗೆ ಅದ್ರ ಬಗ್ಗೆ ಯಾರಿಗೆ ಅವೇರ್ನೆಸ್ ಮೂಡಿಸ್ಬೇಕಿರುವಂಥದ್ದು, ಯಾರು ಅವೇರ್ನೆಸ್ ಮೂಡಿಸ್ಬೇಕು? ಈಗ ಅದೇ ನಾನು ಹೇಳ್ದಂಗೆ ಅಗೇನ್ ನಿಮ್ ಟ್ರ್ಯಾಪ್ ಕೇಸಸ್ ಅಲ್ಲಿ ಲಂಚ ಕೊಡೋರು ನಮ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಸ್ಕ್ಯಾಮ್ಸ್ ಅಲ್ಲಿ ಲಂಚ ಕೊಡೋರು ಕೂಡ ಅಕ್ಯೂಸ್ಡ್ ಇರ್ತಾರೆ. ಸೊ ಅಂದ್ರೆ ಒಂದು ಸ್ಕ್ಯಾಮ್ ಇದೆ, ಒಂದು ಕಂಪನಿ ಫ್ರಾಡ್ಯುಲೆಂಟ್ ಆಗಿ ಏನೋ ಒಂದು ದುಡ್ಡು ಕಟ್ಟು ಅವ್ರ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ. ಸೊ ಆ ಕೇಸಲ್ಲಿ ಈ ಪ್ರೈವೇಟ್ ಇವರು ಕೂಡ ಅಕ್ಯೂಸ್ಡ್ ಇರ್ತಾರೆ. ಹೌದು. ಸೊ ಅವ್ರದ್ದು ತಪ್ಪು. ಆ ಟೈಮಲ್ಲಿ ಲಂಚ ಕೊಟ್ಟು ಅವ್ರೇನಾದ್ರೂ ತಗೊಂಡಿದ್ರೆ ಅವ್ರದ್ದು ತಪ್ಪಾಗುತ್ತೆ. ಸೊ ಎರಡು ಸೈಡ್ ಇಂದ ನಾವು ಇದು ಮಾಡಬೇಕು. ಓಕೆ, ಈಗ ಲೋಕಾಯುಕ್ತದ ಬಗ್ಗೆ ಮಾತನಾಡ್ತಾ ಇದ್ವಲ್ಲ, ವಿಶ್ವಾಸಾರ್ಹತೆಯ ಬಗ್ಗೆ ಮಾತಾಡಬೇಕಾಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ನಿಮಗೂ ಕೂಡ ಗಮನಕ್ಕೆ ಬಂದಿರುತ್ತೆ, ಇತ್ತೀಚೆಗೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಭ್ರಷ್ಟರಾಗಿದ್ದಾರೆ, ಅಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಅದ್ರ ಬಗ್ಗೆ ಏನನ್ಸುತ್ತೆ ಸರ್? ಅಗೇನ್ ಲೋಕಾಯುಕ್ತ ಅನ್ನೋದು ಒಂದು ಡಿಪಾರ್ಟ್ಮೆಂಟು, ಬಟ್ ಏನಂದ್ರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಕಂಪೇರ್ ಮಾಡಿದ್ರೆ ಈ ಭ್ರಷ್ಟಾಚಾರ ವಿಚಾರದಲ್ಲಿ ನಮಗೆ ಜಾಸ್ತಿ ಜವಾಬ್ದಾರಿ ಇದೆ. ಹೌದು. ಹೆಂಗಂದ್ರೆ ಒಂದು ಪುರೋಹಿತರು ತಪ್ಪು ಮಾಡಬಾರ್ದು ಅನ್ನೋ ಇದಿರ್ತದೆ, ಪ್ರೀಸ್ಟ್ ಕ್ಯಾನ್ ನೆವರ್ ಡೂ ರಾಂಗ್ ಅಂತ ಟೈಪ್. ಆ ಟೈಪ್ ಅಂದ್ರೆ ನಾವು ಇವನು ದೇವಸ್ಥಾನ ತರ ಅನ್ಕೋಲಿ, ಇಲ್ಲೇ ನಾವು ಏನ್ ನಾವು ಯಾವ್ದಕ್ಕೆ ನಾವು ಇದು ಮಾಡ್ತಾ ಇದೀವಿ ಅದರಲ್ಲೇ ನಾವು ಕರಪ್ಷನ್ ಮಾಡಿದ್ರೆ ಅದು ತುಂಬಾ ಒಂದು ಇಂಡಿವಿಜುವಲ್ಗೆ ಅಲ್ಲ, ಅದೊಂದು ಇನ್ಸ್ಟಿಟ್ಯೂಷನ್ಗೆ ಕೆಟ್ಟ ಹೆಸರು ಬರುತ್ತೆ. ಸೊ ಅದಕ್ಕೆ ನಮ್ಗೆ ಇಂಟರ್ನಲ್ ತುಂಬ ವಿಜಿಲೆನ್ಸ್ ಇರ್ತದೆ. ನಾವು ಎಲ್ಲ ಟೈಪ್ ಆಫ್ ಸಿಸ್ಟಮ್ಸ್ ಇವೆ, ನಾವು ವಾಚ್ ಮಾಡ್ತಾ ಇರ್ತೀವಿ ಯಾರು ಏನು ಅಂತ. ಸೊ ಆಗಬಾರ್ದು, ಆಗಿದ್ರೆ ಅದು ತಪ್ಪು. ಅಷ್ಟು ಮಿರ್ಚಿ ನನಗೆ ಮಾಡೋಕ್ಕಾಗೋದಿಲ್ಲ. ಮತ್ತು ಇನ್ನೊಂದು ಸರ್, ಈಗ ನೀವು ಆಲ್ಮೋಸ್ಟ್ ಒಂದು ಐದು ತಿಂಗಳಾಗಿದೆ ಅನಿಸುತ್ತೆ SP ಆಗಿ. ಬಟ್ ನೀವು ಕೂಡ ಡಿಪಾರ್ಟ್ಮೆಂಟಿಗೆ ಬಂದು ತುಂಬ ವರ್ಷಗಳಾಗಿದೆ. ನೀವು ಕರ್ನಾಟಕನ ತುಂಬ ಚೆನ್ನಾಗಿ ನೋಡಿದ್ದೀರಿ. ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಏನು ಹೇಳ್ತೀರಿ ಸರ್? ಅಂದರೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆಯೋ ಕಡಿಮೆ ಆಗ್ತಾ ಇದೆಯೋ? ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದ್ರೆ ರೀಸನ್ ಏನು? ಇಲ್ಲ ಇಡೀ ವ್ಯವಸ್ಥೆಯೇ ರಾಂಗ್ ಆಗಿದೆಯಾ? ಇಡೀ ವ್ಯವಸ್ಥೆನೇ ಈಗ ಕಟಕಟೆಯಲ್ಲಿ ನಿಂತಿದೆಯಾ? ಇದಕ್ಕೆ ಪರಿಹಾರ ಇಲ್ವಾ? ಏನು ಹೇಳ್ತೀರಿ? ಕಂಪೇರ್ ಮಾಡಬೇಡಂದ್ರೆ ನಾನು ಬೇರೆ ಆ್ಯಕ್ಚುಲಿ ಫ್ರ್ಯಾಂಕ್ ಆಗಿ ಹೇಳ್ಬಿಟ್ಟು ನಾನು ಬೇರೆ ರಾಜ್ಯ ನೋಡಿಲ್ಲ. ಸೊ ನಾನು ತೆಲಂಗಾಣ, ಆಂಧ್ರ ಕಂಬೈನ್ಡ್ ಸ್ಟೇಟ್ ಆಂಧ್ರ ಪ್ರದೇಶ್ ಇದ್ದಾಗ ಆಸ್ ಅ ಕಾಮನ್ ಪರ್ಸನ್ ನನಗೆ ಭ್ರಷ್ಟಾಚಾರ ತುಂಬಾ ನನಗೆ ಫೇಸ್ ಆಗಿದೆ. ಅಂದ್ರೆ ನಾವ್ ಇಲ್ಲಿ ಹೋದ್ರು ಸ್ವತಃ ನಾವು ಎಷ್ಟೋ ಸಲ ಟ್ರಾಫಿಕ್ ಪೊಲೀಸು ಎಷ್ಟೇ ನಾವು ಕಾಲೇಜಲ್ಲಿ ಇದ್ದಾಗ ಸೊ ಎಲ್ಲರಿಗೆ ಆಗತ್ತೆ, ಅದು ಎಲ್ಲರಿಗೂ ಹಾಗೆ ಪ್ರತಿಯೊಬ್ಬರಿಗೆ ಹಾಗೆ ಆಗತ್ತೆ. ಸೊ ಬೇರೆ ಸ್ಟೇಟ್ಗೆ ಇಲ್ಲಿ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ನಾನು ಬೇರೆ ಸ್ಟೇಟ್ ಅಷ್ಟು ನೋಡಿಲ್ಲ. ಕರ್ನಾಟಕದಲ್ಲಿ ಇದ್ಕೊಂಡು ನಾವು ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅನ್ನೋದು ಕೂಡ ತುಂಬಾ ಕಷ್ಟವಾದ ಪ್ರಶ್ನೆ. ನಂದೇನಂದ್ರೆ ಆಕ್ಚುಲಿ ಯಾಕೆ ಇದೆ ಅನ್ನೋದು ಪ್ರಶ್ನೆ. ಭ್ರಷ್ಟಾಚಾರ ಇಷ್ಟು ಅಂದ್ರೆ ಒಂದು ಲಿಮಿಟ್ ದಾಟಿ ಯಾಕೆ ಇದೆ ಅನ್ನೋದು ನನ್ನ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಸೊಸೈಟಿ ಮನಿ ಜಾಸ್ತಿ ಆಗಿದೆ, ಫ್ಲೋಟಿಂಗ್ ಮನಿ ಜಾಸ್ತಿ ಆಗಿದೆ, ರಿಯಲ್ ಎಸ್ಟೇಟ್ ಜಾಸ್ತಿ ಆಗಿದೆ, ಬೇರೆ ಬೇರೆ ವಿಷಯಗಳಿವೆ. ಅದಕ್ಕೆ ಸೊಸೈಟಿ ಯಾವಾಗಲೂ ಈ ಥರ ಮನಿ ತುಂಬ ಜಾಸ್ತಿ ಆಗಿದ್ರೆ ಕರಪ್ಷನ್ ವಿಲ್ ಬಿ ದೇರ್. ಬಟ್ ಏನಂದರೆ ಅದು ಎಷ್ಟು ನಾವು ಪ್ರಿವೆನ್ಷನ್ ಮಾಡ್ತೀವಿ ಅನ್ನೋದು ನಾವು ಮುಖ್ಯ. ಈಗ ಜನರು ಯೋಚನೆ ಮಾಡ್ತಾರೆ, 100 ರೂಪಾಯಿ ಕೊಟ್ಟರೆ ನನ್ನ ಕೆಲಸ ಆಗುತ್ತೆ, 100 ರೂಪಾಯಿ ಕೊಟ್ಬಿಟ್ರೆ ನನ್ನ ಕೆಲಸ ಆಗ್ಬಿಡುತ್ತೆ. ಆ 100 ರೂಪಾಯಿ ಕೇಳ್ದ ಅಂತ ಹೇಳ್ಬಿಟ್ಟು ನಾನು ಕಂಪ್ಲೇಂಟ್ ಕೊಟ್ಟರೆ ನನ್ನ ಕೆಲಸ ಆಗುತ್ತಾ? 100% ಆಗುತ್ತೆ. ಯಾಕೆಂದರೆ ಇಲ್ಲಿ ಅಗೇನ್ ನಾನು ಹೇಳ್ತಾ ಇರೋದು, ನಮ್ಮ ಹತ್ರ ಸಪೋಸ್ ಟ್ರ್ಯಾಪ್ ಫೇಲ್ ಆದರೂ ಕೂಡ ಲೋಕಾಯುಕ್ತ, ನಾನು ಹೇಳ್ದಂಗೆ ಲೋಕಾಯುಕ್ತ ಸರ್ ಅಂಡರ್ ಜುಡಿಷಿಯಲ್ ವಿಂಗ್ ಇರುತ್ತದೆ. ಆ ಜುಡಿಷಿಯಲ್ ವಿಂಗಲ್ಲಿ ನಮಗೆ ಭ್ರಷ್ಟಾಚಾರನೇ ಅಂತಲ್ಲ, ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ನಿಮ್ಮ ಕೆಲಸಗಳು ನಿಮ್ಮ ಸಪೋಸು ಯಾರ್ದು ಒಬ್ಬರದು ಎಲ್ಲ ಆಗಿದೆ, ಸೇಲ್ ಡೀಡ್ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಮ್ಯೂಟೇಷನ್ ಆಗ್ತಾ ಇಲ್ಲ, ಎಲ್ಲ ಕರೆಕ್ಟ್ ಇದೆ, ಮ್ಯೂಟೇಷನ್ ಮಾಡೋಕ್ಕೂ ಒಂದು 5 ವರ್ಷ ತಗೊಳ್ತಾರೆ, ದುಡ್ಡು ಕೇಳ್ತಾ ಇಲ್ಲ, ಮ್ಯೂಟೇಷನು ಮಾಡ್ತಾ ಇಲ್ಲ, ಅಂದರೆ ಬಾಯ್ಬಿಟ್ಟು ಕೇಳ್ತಾ ಇಲ್ಲ, ಅವ್ರು ಮ್ಯೂಟೇಷನ್ ಮಾಡ್ತಾ ಇಲ್ಲ. ಅಂಥ ಟೈಮಲ್ಲಿ ಇದು ಕ್ಲಿಯರ್ ಕಮ್ಸ್ ಅಂಡರ್ ಮಾಲ್ ಅಡ್ಮಿನಿಸ್ಟ್ರೇಷನ್. ಇಮಿಡಿಯೇಟ್ ಲೋಕಾಯುಕ್ತ ಸರ್ಗೆ ಇದು ಮಾಡಿದ್ರೆ ಅವ್ರು ಕೇಸ್ ಬುಕ್ ಮಾಡಿ ಇಮಿಡಿಯೇಟ್ ಅದನ್ನು ಸಾಲ್ವ್ ಮಾಡ್ತಾರೆ. ಸೊ ಅಂಥ ಸಂದರ್ಭಗಳು ಭಾಳ ಇವೆ. ಸೊ ಅದೊಂದು ನಾನು ಹೇಳೋಣ ಅನ್ಕೊಳ್ತೀನಿ. ಮೇನ್ ಆಗಿ ನಮ್ಮ ಹತ್ತಿರ ಅಂದರೆ ಎಸ್ಪೆಷಲಿ ಟ್ರ್ಯಾಪ್ ಕೇಸಸ್ಸಲ್ಲಿ ನಮ್ಮ ಹತ್ತಿರ ಜನರು ಯಾಕೆ ಬರಲ್ಲ ಅನ್ನೋದು ನಾವು ಯೋಚಿಸಿದರೆ, ಮೊದಲನೇದು ರೀಸನ್ ಏನಂದರೆ ಪೊಲೀಸರು ಮಿಸ್ಬಿಹೇವ್ ಮಾಡ್ತಾರೆ. ಪೊಲೀಸರ ಹತ್ರ ಹೋಗಿದ್ರೆ
ಅವರು ಕಾಯಿಸ್ತಾರೆ ನಮ್ಮನ್ನು, ಕಾಯಿಸ್ತಾರೆ, ದಿನ ಮತ್ತೆ- ಟೋಟಲ್ ವೇಸ್ಟ್ ಆಗತ್ತೆ ಅನ್ನೋದು ಒಂದು. ಬಹಳಷ್ಟು ಜನ ಮಿಡಿಲ್ ಕ್ಲಾಸ್ನವರು, ನಮ್ಮ ಫ್ರೆಂಡ್ಸ್, ಬಹಳಷ್ಟು ಜನ ಕೇಳ್ತಾ ಇರ್ತೀನಿ ನಾನು. ಮತ್ತೆ ಇನ್ನೊಂದೇನಂದ್ರೆ ಒಂದು ಭಯ ಸರ್, ಅದೇ ಭಯ, ಜನರಿಗೆ ಏನಾಗುತ್ತೆ ಇನಿಬಿಷನ್ ಇದೆ. ನಾವು ಇಲ್ಲಿ 100 ರೂಪಾಯಿ ಕೊಟ್ಟರೆ ಹೋಗ್ಬಿಡುತ್ತೆ, ಅದನ್ನೇ ನಾನು 100 ರೂಪಾಯಿ ಕೊಟ್ಟಿಲ್ಲ ನಮ್ ಕೆಲಸ ಆಗುದಿಲ್ಲ, ಮತ್ತೆ ಅವರು ಪೊಲೀಸ್ ಸ್ಟೇಷನ್ ಅಂದ್ರೆ ಒಂದು ಭಯ ಇರುತ್ತೆ. ಸಾಮಾನ್ಯವಾಗಿ ಯಾರು ಕೂಡ ಪೊಲೀಸ್ ಸ್ಟೇಷನ್ಗೆ ಡೈಲಿ ಹೋಗಿ ಬರಲ್ವಲ್ಲ ಸರ್. ಪೊಲೀಸ್ ಸ್ಟೇಷನ್ ಅಂದ್ರೆ ಒಂದು ಭಯ ಇರುತ್ತೆ ಎಲ್ಲರಲ್ಲೂ ಕೂಡ. ನಾನು ಕಂಪ್ಲೇಂಟ್ ಕೊಡ್ಬೇಕಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ, ಅಲ್ಲಿ ಒಂದು ಭಯ ಶುರುವಾಗುತ್ತೆ. ಹೋಗಿದ ತಕ್ಷಣ ಅಲ್ಲಿ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ, ಯಾಕೆ ಬಂದಿದ್ಯಾ, ಏನ್ ಸಮಾಚಾರ, 100 ರೂಪಾಯಿ ಕೊಟ್ಟಿದ್ರೆ ಆಗ್ತಿರ್ಲಿಲ್ಲ ಅಂತ ನೀವೇ ಕೇಳ್ಬಿಟ್ರೆ. ಬಟ್ ಅದಕ್ಕೆ ನಾವು ತುಂಬಾ ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮ ಇನ್ಸ್ಟಿಟ್ಯೂಷನ್ ಅಟ್ಲೀಸ್ಟ್ ಯಾರು ಕಂಪ್ಲೇಂಟ್ಸ್ ಬಂದ್ರೆ ತುಂಬಾ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ, ಅಂಡ್ ಒಂದು ಪ್ರೊಫೆಷನಲ್ ಆಗಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ. ನಾನು ಇಲ್ಲಿ ಬಂದು ಅಫ್ಕೋರ್ಸ್ ನಾನು ಬಂದು ಶಾರ್ಟ್ ಟೈಮ್ ಆಗಿದೆ, 4 ತಿಂಗಳೇ ಆಗಿದೆ. ಆದರೂ ಕೂಡ ನಮ್ದೊಂದು ಯಾವ ಕಂಪ್ಲೇಂಟ್ ಬಂದ್ರು, ನಾನು ಇಲ್ಲಿವರೆಗಂತೂ ಕಂಪ್ಲೇಂಟ್ ಸರ್ ನಮ್ಮ ಕೆಲಸ ಆಗಲಿಲ್ಲ, ಏನು ಸರ್ ಹೀಗೆ ಮಾಡಿದ್ರು ನೀವಿಂದ ನಮ್ಮ ಕೆಲಸ ಆಗಲಿಲ್ಲ ಅನ್ನೋದು ಮಾತ್ರ ಹೇಳಿಲ್ಲ. ಅವ್ರ ಕೆಲಸ ಸಪೋಸ್ ಟ್ರ್ಯಾಪ್ ಸಕ್ಸಸ್ಫುಲ್ ಆಗಲಿಲ್ಲ ಅಂದರೆ ಕೂಡ ಅವ್ರ ಭಯದಿಂದ ಕೆಲಸ ಮಾಡ್ತಾರೆ. ಒಂದ್ಸಲ ಲೋಕಾಯುಕ್ತ ಹತ್ರ ಹೋಗಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿದೆ ಇದಾಗಿದೆ ಅಂದರೆ 100% ಅವ್ರು ಕೆಲಸ ಮಾಡೇ ಮಾಡ್ತಾರೆ. ಸೊ ಅದರಲ್ಲೇನೂ ಇದಿಲ್ಲ. ಸೊ ಅದಕ್ಕೆ ನಮ್ಮಿಂದ ಇನ್ನೂ ಐ ಥಿಂಕ್ ಭರವಸೆ ನೀಡಬೇಕು ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಇಂದ, ಎಸ್ಪೆಷಲಿ ಪೊಲೀಸರ ಕಡೆಯಿಂದ ನಾವು ಇನ್ನೂ ಜನರಲ್ಲಿ ಇದು ಮಾಡಬೇಕು. ಕೆಲವರು ನಾನು ನೋಡಿದೆ, ನಾನು ಮಂಡ್ಯದಲ್ಲಿ ಕೆಲಸ ಮಾಡಿದ್ದೆ, ಇನ್ನು ಕೆಲವು ಈವನ್ ಬ್ಯಾಂಗ್ಳೂರಲ್ಲಿ ಕೆಲವು ನೋಡಿದೆ. ಕೆಲವು ಜನರು ಆ್ಯಕ್ಚುಲಿ ಕೇಳ್ತಾರೆ ಪ್ರಶ್ನೆ, ಜನರದ್ದು ಕೂಡ ಜವಾಬ್ದಾರಿ ಇರ್ತದೆ. ಈಗ ಸಪೋಸ್ ನಿಮ್ಮನ್ನು ಒಂದು 100 ರೂಪಾಯಿ ಕೇಳಿದ್ರೆ ನೀವು 100 ರೂಪಾಯಿ ಕೊಡೋದು ಒಂದಿರ್ತದೆ, ಇನ್ನೊಂದು ಯಾಕೆ ಕೊಡಬೇಕು ಅಂತ ಕೇಳೋದು ಒಂದಿರ್ತದೆ. ಆ ಒಂದು ಕೇಳೋದು ಸ್ಟಾರ್ಟಿಂಗ್ ಪಾಯಿಂಟ್. ಅದು ಕೇಳೋದು ಫಸ್ಟ್ ಕೇಳಬೇಕು, ಯಾರ 100 ರೂಪಾಯಿ ಯಾಕೆ ಕೊಡಬೇಕು, ಯಾವ ರೂಲ್ ಪ್ರಕಾರ ನೀವು ಕೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಅದು ಕೇಳಿದ್ರೆ, ನೀವು ಕೇಳಿರ್ಬೋದು ಕೋಸ್ಟಲ್ ಸೈಡ್ ತುಂಬಾ ಕೇಳ್ತಾರೆ, ವೆರಿ ಅಂದ್ರೆ ಒಂಥರ ಅವರು ರೂಲ್ ಬೌಂಡ್ ಇದು ಮಾಡ್ತಾರೆ. ಅಂದ್ರೆ ಒಂದು 100 ರೂಪಾಯಿ ಕೇಳಿದ್ರೆ 100% ಕೇಳ್ತಾರೆ, ಯಾವ ರೂಲ್ ಪ್ರಕಾರ ನಿಮ್ಗೆ ಏನ್ ಅಧಿಕಾರ ಇದೆ ತೋರಿಸಿ ನನಗೆ. ಈ ಎಲ್ಲರ ಹತ್ರ ಮೊಬೈಲ್ ಇದೆ, ಎಲ್ಲರ ಹತ್ರ ಅವರು ಕೇಳ್ಬೋದು. ಆಯ್ತು, ಒಬ್ರು 100 ರೂಪಾಯಿ ಕೇಳಿದ್ರೆ ಯಾವ ರೂಲ್ ಹೇಳ್ತಾ ಇದ್ದೀರಿ, ಯಾವ ರೂಲ್ ಪ್ರಕಾರ ನಾನು ಕೊಡ್ಬೇಕು ಹೇಳಿ ಅಂತ. ಅಷ್ಟು ಕೇಳಿದ್ರೆ ಅದು ಸ್ಟಾರ್ಟ್, ಬಟ್ ಅದೇ ಎಂಡ್ ಆಗಲ್ಲ. ಏನಂದ್ರೆ ಇನ್ನೂ ಜಾಸ್ತಿ ಅವ್ರು ಕೇಳಿ ಇವ್ರನ್ನ ಹರಾಸ್ಮೆಂಟ್ ಮಾಡಿದ್ರೆ ಅವರು ಗ್ರೀವೆನ್ಸ್ ರೆಡ್ರೆಸಲ್ ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಪೊಲೀಸ್ ಲೋಕಾಯುಕ್ತ ಇರ್ಬೋದು, ಲೋಕಾಯುಕ್ತ ಪೊಲೀಸರಿಗಿರ್ಬೋದು, ನಾವು ಹೇಳಿದ್ರೆ ನಾವು ಅಟೆಂಡ್ ಮಾಡಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಇದೊಂದು ಜನರಿಗೆ ಅಭ್ಯಾಸ ಆಗಿದ್ರೆ, ಜನರ ಮೆಂಟಾಲಿಟಿ ಕೂಡ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಕೊಟ್ಬಿಡೋಣ, ನಮ್ಗೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಜಾಬ್ ಇದೆ, ನಾನು 2 ಡೇಸ್ ನಾನು ಲೋಕಾಯುಕ್ತ ಪೊಲೀಸರ ಜೊತೆ ತಿರುಗಾಡಿದ್ರೆ ನನಗೆ ಇದಾಗತ್ತೆ, ಮತ್ತೆ ನನ್ನ ಕೆಲಸ ಆಗತ್ತೋ ಇಲ್ವೋ ನನಗೆ ನಂಬಿಕೆ ಇಲ್ಲ ಅನ್ನೋದು ಅಟ್ಲೀಸ್ಟ್ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಅಟ್ಲೀಸ್ಟ್ 30% ಮೋರ್ ಜನರು ನಮ್ಮ ಹತ್ರ ಬಂದು ಈ ಥರ ಆಗಿದ್ರೆ, ಒಂದ್ಸಲ ಈ ಟ್ರ್ಯಾಪ್ ಕೇಸಸ್ ಜಾಸ್ತಿ ಆಗ್ತಾ ಹೋದ್ರೆ ಆಟೋಮೆಟಿಕಲ್ ಜನರಿಗೆ ಭಯ ಬರುತ್ತೆ. ಅವರು ಈ ಥರ ಏನಂದ್ರೆ ಕೆಲಸ ಮಾಡದೆ ಮಾತ್ರ ದುಡ್ಡು ಕೇಳಲ್ಲ. ಬೇಸಿಕಲಿ ಅವ್ರಿಗೆ ಭಯ ಆಗತ್ತೆ, ಇಲ್ಲಿ ಲೋಕಾಯುಕ್ತ ಟ್ರ್ಯಾಪ್ ಆಗತ್ತೋ ಅಂತ ಭಯ ಇರ್ತದೆ. ಸೊ ಅದು ಬರಬೇಕು, ಆ ಸ್ಟೇಜಿಗೆ ಬರಬೇಕು. ಈಗ ಆ ಸ್ಟೇಜಿಗೆ ಬರಬೇಕು ಅಂತ ಹೇಳಿದ್ರೆ ಸರ್, ಈಗ ನೀವು ಅಧಿಕಾರದಲ್ಲಿ ಇದ್ದೀವಿ, ಏನು ಪ್ಲಾನ್ ಆಗಬಹುದು ಅಂತ ಹೇಳಿ ಅದಕ್ಕೆ ಒಂದು ರೂಟ್ ಮ್ಯಾಪ್ ತರ ಏನಾದರೂ ಇರಬಹುದಾ? ಸೊ ನಮಗೆ ವಿಜಿಲೆನ್ಸ್ ವೀಕ್ ಅಂತ ಇರ್ತದೆ. ಅದು ಬಿಟ್ಟು ನಾವು ಈಗ ನೆಕ್ಸ್ಟ್ ಅಂದರೆ 2026 ಸಾಲಿನಲ್ಲಿ ಅಫ್ಕೋರ್ಸ್ ಅದಕ್ಕೆ ನಾನು ಹೇಳಿದ್ರು, ನಾನು ಬಂದು 4 ತಿಂಗಳಾಗಿದೆ, ನಾನು ನಮ್ಮ ಪ್ಲಾನ್ ಹೇಳ್ತಾ ಇದ್ದೀನಿ. ಅಂದರೆ ನಾನು ಪರ್ಸನಲ್ ಆಗಿ ನಾನು ಏನು ಹೇಳಿ ಅಟ್ಲೀಸ್ಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲೆಲ್ಲಿ ಜನರಿಗೆ ಆಫೀಸರ್ಸ್ಗೆ ತುಂಬ ಇಂಟರಾಕ್ಷನ್ ಇರ್ತವೆ ಅಂತ ಇದರಲ್ಲಿ ಹೋಗಿ ನಾವು ಸ್ವಲ್ಪ ಪ್ರೋಗ್ರಾಮ್ಸ್ ಮಾಡಿ ನಾವು ಸ್ವಲ್ಪ ಅವೇರ್ನೆಸ್ ಅರಿವು ಮೂಡಿಸಿದರೆ ಐ ಥಿಂಕ್ ಅಟ್ಲೀಸ್ಟ್ 50% ಜನರಿಗೆ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಅಂದರೆ ಸಪೋಸು ಈಗ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟು, ರೆವೆನ್ಯೂ ಡಿಪಾರ್ಟ್ಮೆಂಟು, ಪೊಲೀಸು, ಎಲ್ಲೆಲ್ಲಿ ಪೊಲೀಸರಿಗೆ ಆಫೀಸರ್ಸ್ ಅಧಿಕಾರಿಗಳಿಗೆ ಜನರಿಗೆ ಜಾಸ್ತಿ ಇಂಟರಾಕ್ಷನ್ ಇದೆ ಅಂತ ಇದರಲ್ಲಿ ನಾವು ಇದು ಮಾಡಿದ್ರೆ ಎಸ್ಪೆಷಲಿ ಟ್ರ್ಯಾಪ್ ಕೇಸಸ್ ನಮಗೆ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾವು 2026 100% ಟ್ರೈ ಮಾಡ್ತೀವಿ. ಮತ್ತೆ ಈ ಭ್ರಷ್ಟಾಚಾರನ ನೀವು ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿದ್ರೆ ಕೇವಲ ಲೋಕಾಯುಕ್ತ ಇಂದ ಮಾತ್ರ ಸಾಧ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಬಿಡುತ್ತೆ ಅಂತ ಕಂಪ್ಲೀಟ್ ಆಗಿ. ಯಾಕೆಂತ ಹೇಳಿದ್ರೆ ಈಗ ಭ್ರಷ್ಟಾಚಾರ ಎಲ್ಲಿ ನಡೆಯುತ್ತೆ ಅಂದ್ರೆ ಜನರು ನೇರವಾಗಿ ಎಲ್ಲಿ ಆಡಳಿತದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಈ ಕಂದಾಯ ಇಲಾಖೆ ಆಗಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಗ್ರಾಮೀಣಾಭಿವೃದ್ಧಿ ಇಲಾಖೆಗಳಾಗಿರ್ಬೋದು, ಅದರಲ್ಲಿ ಈ ಕೇಸ್ಗಳು ಜಾಸ್ತಿ ಇರುತ್ತೆ. ಅಂದ್ರೆ ಆ ಕೇಸ್ಗಳು ಜಾಸ್ತಿ ಇದೆ ಅಂದ್ರೆ ಅಲ್ಲಿನ ಅಧಿಕಾರಿಗಳು ಕೂಡ ಜವಾಬ್ದಾರಿಯನ್ನು ಮೆರಿಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಇದ್ರಾಗ ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಸರ್, ಬೆಂಗಳೂರು ಅಂತ ಹೇಳಿದ್ರೆ ಬೆಂಗಳೂರಲ್ಲಿರುವಂಥ ಲೋಕಾಯುಕ್ತರು ಮಾತ್ರ ಪವರ್ಫುಲ್ ಆಗಿದ್ದಾರೆ, ಡಿಸ್ಟಿಕ್ ಅಲ್ಲಿ ಇರುವಂಥ ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಒಂದು ಆರೋಪ ಕೂಡ ಇರುತ್ತೆ ಅಲ್ವಾ?
ಅಂದ್ರೆ ಡಿಸ್ಟಿಕ್ ಅಂದ್ರೆ ಈ ರೂಟ್ ಲೆವೆಲ್ ಇಂದ ಕೂಡ ತುಂಬಾ ಸ್ಟ್ರಾಂಗ್ ಆಗ್ಬೇಕಿರುವಂತದ್ದು ಲೋಕಾಯುಕ್ತ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ ಈಗ? ಅಲ್ಲ, ಈಗ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ SP ಇದ್ದಾರೆ. SP ಲೋಕಾಯುಕ್ತ ಪೋಸ್ಟ್ ಇದೆ. ಆಲ್ಮೋಸ್ಟ್ ಬಹಳಷ್ಟು ಜಿಲ್ಲೆಗಳಿದೆ ಸದ್ಯಕ್ಕೆ. ಅಂದ್ರೆ ಅಗೇನ್ ನಾನು ಮತ್ತೆ ಹಿಂದೆ ಎಷ್ಟು ಕೇಸಸ್ ಆಗಿದೆ, ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋಕ್ಕಿಂತ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಕೇಸಸ್ ಅಂತೂ ದಾಖಲೆಗಳಾಗ್ತಾ ಇದೆ. ಪ್ರತಿಯೊಂದು ಯಾವ ಮೂಲೆ ಡಿಸ್ಟ್ರಿಕ್ಟ್ ಇದ್ರೂ ಕೂಡ ಅಲ್ಲಿ ಟ್ರಾಪ್ ಕೇಸಸ್ ಆಗ್ತಾ ಇದೆ, ಕ್ರಿಮಿನಲ್ ಮಿಸ್ಕಂಡಕ್ಟ್ ಆಗ್ತಾ ಇದೆ, ಡಿಸ್ಪ್ರಪೋರ್ಷನ್ ಅಸೆಟ್ಸ್ ಆಗ್ತಾ ಇದೆ. ಸೊ ಕೇಸಸ್ ಅಂತೂ ಆಗ್ತಾ ಇದ್ದಾವೆ. ಬಟ್ ಇದ್ರ ಬಗ್ಗೆ ಗೊತ್ತಿರೋರು ಕಡಿಮೆ. ಓನ್ಲಿ ಸೆಲೆಕ್ಟೆಡ್ ಕೆಲವು ಜನರು ಯಾರು ಸರ್ಕಾರ ಕಚೇರಿಗಳ ಸುತ್ತ ಇರ್ತಾರೆ, ಓಡಾಡ್ತಾರೆ, ಅವ್ರ ಕೆಲಸಗಳು. ಸೊ ಬೇರೆ ಯಾರಿದ್ದಾರೆ ಡಿಫ್ರೆಂಟ್ ಬೇರೆದವರೆಲ್ಲರೂ ಜಾಸ್ತಿ ಅವ್ರಿಗೆ ಲೋಕಾಯುಕ್ತ ಬಗ್ಗೆ ಗೊತ್ತು. ಅದು ಬಿಟ್ಟು ಸಾಮಾನ್ಯ ಜನರಿಗೆ ಗೊತ್ತಾಗ್ಬೇಕು. ಒಂದ್ಸಲ ಗೊತ್ತಾದ್ರೆ ಅಗೇನ್ ಸೇಮ್ ಎಕ್ಸಾಂಪಲ್ ಏನಂದ್ರೆ, ಪೊಲೀಸ್ ಸ್ಟೇಷನ್ ನೀವು ಒಂದು 10 ವರ್ಷ 15 ವರ್ಷ ಹಿಂದೆ ಅಥವಾ 20 ವರ್ಷ ಹಿಂದೆ ಪೊಲೀಸ್ ಸ್ಟೇಷನ್ ಅಂತ ತುಂಬಾ ಭಯ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ, ಇನ್ನೂ ಇರ್ಬೋದು. ಬಟ್ ಏನಂದ್ರೆ ಜಾಸ್ತಿ ಅಟ್ಲೀಸ್ಟ್ ಸಿಟಿಯಲ್ಲಿ ಅಂತೂ ನಿಮ್ಗೆ ಮುಂಚೆ ಇರುವಂತ ಭಯ ಇಲ್ಲ. ಸೊ ಈಗ ಸ್ವಲ್ಪ ಕಡಿಮೆ ಆಗಿದೆ, ಇನ್ನು ಫ್ಯೂಚರ್ ಅಲ್ಲಿ ಇನ್ನೂ ಕಡಿಮೆ ಆಗುತ್ತೆ, ಇನ್ನೂ ಫ್ರೀ ಆಗುತ್ತೆ. ಸೊ ಅದೇ ತರ ಒಂದು ಪ್ರೋಗ್ರೆಷನ್ ಇದು ಕೂಡ ಹಂಗೆ. ಲೋಕಾಯುಕ್ತ ಅಂದ್ರೆ ಈಗ ಜನರಿಗೆ ಗೊತ್ತಿಲ್ಲ, ಇನ್ನೊಂದು 5 ವರ್ಷ ಆದ ನಂತರ ಜನರಿಗೆ ಗೊತ್ತಾಗತ್ತೆ, ಇನ್ನೂ 5 ವರ್ಷ ಆದ್ಮೇಲೆ ಇನ್ನೂ ಜಾಸ್ತಿ ಇನ್ನೂ ಫ್ರೀ ಆಗ್ತಾರೆ. ಸೊ ಏನಂದ್ರೆ ಫೈನಲ್ ಆಗಿ ಏನಂದ್ರೆ, ಯಾರಿಗೇನು ಪ್ರಾಬ್ಲಮ್, ಈ ಭ್ರಷ್ಟಾಚಾರ ಸಂಬಂಧಪಟ್ಟ ಯಾರಿಗೂ ಪ್ರಾಬ್ಲಮ್ ಇದ್ರು ಫಸ್ಟ್ ಅವರು ಲೋಕಾಯುಕ್ತರಿಗೆ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ಗೆ ರಿಪೋರ್ಟ್ ಮಾಡಬೇಕು ಅಂತ ಒಂದು ಅವೇರ್ನೆಸ್ ಜನರಲ್ಲಿ ಬಂದ್ರೆ ಈಸಿಯಾಗಿ ಕಂಟ್ರೋಲ್ ಆಗುತ್ತೆ, ತುಂಬಾ ಕಂಟ್ರೋಲ್ ಆಗುತ್ತೆ. ಈಗ ಔಟ್ ಆಫ್ ದಿ ಬಾಕ್ಸ್ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಅತಿ ಹೆಚ್ಚು ಭ್ರಷ್ಟಾಚಾರವನ್ನು ಮಾಡೋದು ಅಧಿಕಾರಿಗಳ, ಪೊಲಿಟಿಷಿಯನ್ಸ್ ಸರ್? ಅಧಿಕಾರಿ ನಾವ್ ಏನಂತೀವಂದ್ರೆ ಇದರಲ್ಲಿ ಇಟ್ ಈಸ್ ಎಕ್ಸಿಕ್ಯೂಟಿವ್. ನಮ್ದು ಏನಂದ್ರೆ ಆಫೀಸರ್ಸ್ ವಿ ಆರ್ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್, ಕರೆಕ್ಟ್ ಅಲ್ಲ? ಪೊಲಿಟಿಷಿಯನ್ಸ್ ಆರ್ ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್. ಅವರ ನಿರ್ದೇಶನದಲ್ಲಿ ನಾವು ಕೆಲಸ ಮಾಡ್ತೀವಿ. ಸೊ ನಾವು ಆ ತರ ನೋಡಿದ್ರೆ ಅಧಿಕಾರಿಗಳು ಪೊಲಿಟಿಷಿಯನ್ಸ್ ಅಂತ ವ್ಯತ್ಯಾಸ ಇರಲ್ಲ. ಇಟ್ ಈಸ್ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಲ್ಲ, ಅಂದ್ರೆ ಇವರು ಬೇರೆ ಕಂಪಾರ್ಟ್ಮೆಂಟ್ ಇವರು ಬೇರೆ ಕಂಪಾರ್ಟ್ಮೆಂಟ್ ಅಲ್ಲ. ಇದು ಏನಂದ್ರೆ ಫ್ರೀ ಫ್ಲೋಯಿಂಗ್. ಅಲ್ಲಿ ಆದೇಶ ಕೊಟ್ಟಿದ್ರೆ ಆ ತರ ಕೆಲಸಗಳಾಗತ್ತೆ. ಅವರ ಪರ್ಮಿಷನ್ ಕೊಟ್ಟಿದ್ರೆ ಈಗ ಅಂದ್ರೆ ಏನಾದ್ರು ಸರ್ಕ್ಯುಲರ್ ಓಡಿಸ್ತಾರೆ, ಆರ್ಡರ್ ಓಡಿಸ್ತಾರೆ, ಅದ್ರ ಪ್ರಕಾರನೇ ಎಲ್ಲ ಪಾಲನೆ ಮಾಡ್ತಾರೆ. ಸೊ ಆ ಎಂಟೈರ್ ಎಕ್ಸಿಕ್ಯೂಟಿವ್ ಮೇಲೆ ನಾವು ಕರಪ್ಷನ್ ಇದೆ ಅಂತ ಹೇಳ್ಬೋದು ನಾವು, ರಾದರ್ ದೆನ್ ಸೇಯಿಂಗ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಇಸ್ ಮೋರ್ ಕರಪ್ಟ್, ಅವರು ಮೋರ್ ಕರಪ್ಟ್ ಬ್ಯೂರೋಕ್ರಾಟ್ಸ್ ಕಿಂತ, ಅಥವಾ ಬ್ಯೂರೋಕ್ರಾಟ್ಸ್ ಎಕ್ಸಿಕ್ಯೂಟಿವ್ ಈಸ್ ಮೋರ್ ಕರಪ್ಟ್ ಆ ತರ ಹೇಳಕ್ ಆಗಲ್ಲ. ಯಾಕೆಂದ್ರೆ ವಿ ಆರ್ ವರ್ಕಿಂಗ್ ಟುಗೆದರ್ ಅಂಡ್ ವಿ ಹ್ಯಾವ್ ಟು ವರ್ಕ್ ಟುಗೆದರ್. ಈ ಸಿಸ್ಟಮ್ ಅಲ್ಲಿ, ನಮ್ಮ ಸಿಸ್ಟಮ್ ಅಲ್ಲಿ ನಾವು ಕೂಡ ಒಂದಾಗ್ಬಿಟ್ಟಿದ್ವಿ, ಜನರು ಕೂಡ ಅಂತ ಹೇಳಿ. ಜನರು ಆಬ್ವಿಯಸ್ಲಿ ಆಗ್ತಾರೆ. ಬಟ್ ನಾನು ಹೇಳ್ತಾರೆ ಎಕ್ಸಿಕ್ಯೂಟಿವ್ ಒಂದು ತಗೊಂಡಿದ್ರೆ ಎಲ್ಲರೂ ಒಂದೇ ಪಾರ್ಟ್. ನಾವು ಪೊಲಿಟಿಕಲ್ ಡೈರೆಕ್ಷನ್ ಇಲ್ಲದೆ ಬ್ಯೂರೋಕ್ರಾಟ್ಸ್ ಕೆಲಸ ಮಾಡಕ್ ಆಗಲ್ಲ. ದೇ ಆರ್ ದ ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್ ಅಲ್ಲ. ನೀವು ಹೇಳ್ತಾ ಇದ್ರಿ ಈಗ ಪೊಲಿಟಿಷಿಯನ್ಸ್ ಹೆಡ್ಗಳಾಗಿರ್ತಾರೆ ಅಂತ. ಈಗ ಪೊಲಿಟಿಷಿಯನ್ಸ್ ಮೇಲೆ ಅಲಿಗೇಷನ್ಸ್ ಬರುತ್ತೆ, ಆರೋಪಗಳು ಬರುತ್ತೆ. ಆಗ ಲೋಕಾಯುಕ್ತದಲ್ಲಿರೋರು ನಿಜವಾಗ್ಲೂ ಕೂಡ ಪ್ರಾಕ್ಟಿಕಲ್ ಆಗಿ ತುಂಬ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ತುಂಬ ಸ್ವತಂತ್ರವಾಗಿ ಮಾಡ್ತೇವೆ ನಾವು. ಬಹಳಷ್ಟು ಕೇಸಸ್ಸು ಈಗ ನ್ಯೂಸ್ ಪೇಪರಲ್ಲಿ ಬಂದರೂ ಕೂಡ ಅದು ಕೂಡ ಸುಮೋಟೋ ನಾವು ಕೇಸಸ್ ರಿಪೋರ್ಟ್ ಮಾಡುವಂಥದ್ದಿದೆ. ಅದೇ ನಮ್ಗೆ ಏನಂದರೆ ಇಮಿಡಿಯೇಟ್ ಈಗ ನಾರ್ಮಲ್ ಪೊಲೀಸಿಂಗ್ ಕಂಪೇರ್ ಮಾಡಿದರೆ, ನಾರ್ಮಲ್ ಪೊಲೀಸಿಂಗ್ ಏನಾಗುತ್ತೆ, FIR ಆಗುತ್ತೆ, ಅರೆಸ್ಟ್ ಮಾಡ್ತಾರೆ, ಇಮಿಡಿಯೇಟ್ ಇದು ಮಾಡ್ತಾರೆ, ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ, ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ, ಇದೆ ಒಂದು ಸ್ಮಾಲ್ ಪ್ರೊಸೀಜರ್ ಇರ್ತದೆ. ನಮ್ಮಲ್ಲಿ ಹಂಗಲ್ಲ. ಏನಂದರೆ ಫಸ್ಟು ಅದ್ರ ಬಗ್ಗೆ ಸ್ಕ್ಯಾಮು ಅಥವಾ ಏನಾದರೂ ಆಗಿದರೆ ಅದ್ರ ಬಗ್ಗೆ ತಗೋಬೇಕು, ರಿಪೋರ್ಟ್ ತಗೋಬೇಕು. ಅದರಲ್ಲಿ ಇದೆಯಾ ಆಕ್ಚುಲಿ ಸ್ಕ್ಯಾಮ್ ಇದೆಯಾ, ನೀವು ಹೇಳಿದಂಗೆ ಸುಮ್ಮನೆ ರೂಮರ್ ಅದು. ಸೊ ಅದೆಲ್ಲ ಇದು ಮಾಡಿದ ನಂತರ FIR ಆಗುತ್ತೆ. FIR ಆದ ನಂತರ ಇವ್ರದ್ದು ಪಾತ್ರ ಏನು, ಯಾರ್ದು ಏನು ಪಾತ್ರ ಇದೆ, ಸೊ ಇದೆಲ್ಲ ಮಾಡಿಕೊಂಡು ನಾವು ಚಾರ್ಜ್ ಶೀಟ್ ಮಾಡಬೇಕಾಗ್ತದೆ. ಸೊ ರಿಸಲ್ಟ್ ಬೇಗ ಕಾಣಲ್ಲಿರ್ಬೋದು. ಅಂದರೆ ಗ್ಲಾಮರಸ್ ಆಗಿ ಟಕ್ಕಂತ ಪೊಲಿಟಿಷಿಯನ್ ಅಥವಾ ಟಾಪ್ ಬ್ಯೂರೋಕ್ರಾಟ್ನ ಯಾರು ಅರೆಸ್ಟ್ ಮಾಡಿಕೊಂಡು ಇದು ಮಾಡೋದು ಆ ಥರ ಕಾಣಲ್ಲ. ಬಟ್ ಕೆಲಸ ಅಂತೂ ನಡೀತಾನೆ ಇರ್ತದೆ. ಮತ್ತೆ ನಾವು ಈ ಟ್ರಾನ್ಸ್ಫರ್ ಬಗ್ಗೆ ಮಾತಾಡಬೇಕಾಗುತ್ತೆ ಸರ್. ಅಂದರೆ ಟ್ರಾನ್ಸ್ಫರ್ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ದೊಡ್ಡ ಇಶ್ಯೂ ಆಗಿಬಿಟ್ಟಿದೆ. ಪೊಲೀಸರ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಹೇಳಿದ್ರೆ ಜನರಲ್ ಒಂದು ಮಾತಿರುತ್ತೆ, ಲಂಚ ತಗೊಂಡು ಮಾಡ್ತಿರ್ತಾರೆ, ಲಂಚ ಕೊಟ್ಟಿರ್ತಾರೆ ಅಂತ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ವಿಡಿಯೋಸ್ ಬಂದಿದೆ, ಆಡಿಯೋಸ್ ಕೂಡ ಬಂದಿದೆ. ಪರ್ಸ್ನಲ್ ಆಗಿ ಯಾವತ್ತಾದರೂ ನಿಮಗೆ ಈ ಟ್ರಾನ್ಸ್ಫರ್ ವಿಚಾರದಲ್ಲಿ ಹರ್ಟ್ ಆಗಿದೆಯಾ ಸರ್? ಹರ್ಟ್ ಏನಿಲ್ಲ. ಈಗ ನನ್ನ ಟ್ರಾನ್ಸ್ಫರ್ ತುಂಬ ಆಗಿದೆ. 9th ಪೋಸ್ಟಿಂಗ್ ಇದು. 10 ವರ್ಷದಲ್ಲಿ 9ನೇ ಪೋಸ್ಟಿಂಗು. ಸೊ
ಹರ್ಟ್ ಏನಿಲ್ಲ, ಬೇಜಾರು? ಬೇಜಾರು ಯಾಕೆಂದ್ರೆ ಒಳ್ಳೆ ಒಳ್ಳೆ ಪೊಸಿಷನ್ಸ್ ಕೊಟ್ಟಿದ್ರು ಆಕ್ಚುಲಿ ನನಗೆ. ಒಳ್ಳೆ ಪೋಸ್ಟಿಂಗ್ಸ್ ಅಂತಲ್ಲ, ಎನಿ ಪೋಸ್ಟಿಂಗ್ ಆಕ್ಚುಲಿ ಒಳ್ಳೆ ಕೆಲಸ ಇರ್ತದೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತೂ ನಾನು ಹೇಳಕ್ಕೆ ನಾನು ಸಾಧ್ಯ ಇದೆ. ಯಾವ ಪೋಸ್ಟಿಂಗ್ ಇದ್ರೂ ನಮ್ಗೆ CID ಎಲ್ಲ ಚೆನ್ನಾಗಿರ್ತದೆ, ಇಂಟೆಲಿಜೆನ್ಸು ತುಂಬ ಚೆನ್ನಾಗಿರ್ತದೆ, ನಮ್ಮ ಲೋಕಾಯುಕ್ತ ತುಂಬ ಚೆನ್ನಾಗಿರ್ತದೆ. ಈವನ್ ಟ್ರಾಫಿಕ್ ನಾನು ಅನ್ಕೊಂಡಿದ್ದೆ ಟ್ರಾಫಿಕ್ ಹಿಂಗೆ, ಬಟ್ ನನಗೆ ಆ್ಯಕ್ಚುಲಿ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಟ್ರಾಫಿಕ್ ಇತ್ತು 2 ವರ್ಷ, 1 year 10 months ಏನೋ ಇದೆ. ತುಂಬ ಕೆಲಸ ಇತ್ತು, ಅದೇ ಒಂದು ಡಿಫ್ರೆಂಟ್ ಎಕ್ಸ್ಪೋಜರ್. ಡಿಸ್ಟ್ರಿಕ್ಸು ಹಾಗೆ ಇತ್ತು. ಸೊ ಬೇರೆ ಬೇರೆ ವಿಂಗ್ಸ್ ಇವೆ, ಬೇರೆ ಬೇರೆ ಪ್ರತಿಯೊಂದು ವಿಂಗ್ ತುಂಬ ಚೆನ್ನಾಗಿರ್ತದೆ. ನಮ್ಮಲ್ಲಿ ನನ್ನ ಪ್ರಕಾರ ತುಂಬ ಚೆನ್ನಾಗಿ ಅನಿಸ್ತದೆ ನನಗೆ. ಪ್ರತಿಯೊಂದು ವಿಂಗಲ್ಲಿ ನಾವು ಕೆಲಸ ಮಾಡೋದು ತುಂಬ ಇರ್ತದೆ. ಓಕೆ, ನನಗಂತ ಏನು ಬೇಜಾರಿಲ್ಲ, ನಾನೇ ಹ್ಯಾಪಿ, ನಾನು ತುಂಬ ಹ್ಯಾಪಿ ಇದ್ದೀನಿ.